ಶುಕ ಮಹರ್ಷಿಗಳು ಬ್ರಹ್ಮಾಂಡದ ನಿರ್ಮಾಣ ಭಗವಂತ ಹೇಗೆ ಅದ್ಭುತವಾಗಿ ಮಾಡಿದ್ದಾನೆ ಅಂತ ತಿಳಿಸುವಾಗ ಸಪ್ತದ್ವೀಪ ಸಪ್ತ ಸಾಗರಗಳ ವರ್ಣನೆ ಮಾಡುವಾಗ ಕ್ಷೀರ ಸಮುದ್ರ ಮತ್ತು ದಧಿ ಸಮುದ್ರ ಅವುಗಳನ್ನು ವ್ಯತ್ಯಾಸ ಮಾಡಿ ಹೇಳಿದ್ದಾರೆ. ಬ್ರಹ್ಮಾಂಡ ಪುರಾಣದಲ್ಲಿಯೂ ಈ ವಿಚಾರ ಬರ್ತದೆ. ಅದರ ಹೆಸರೇ ಬ್ರಹ್ಮಾಂಡ ಪುರಾಣ. ಅಲ್ಲಿಯೂ ಬ್ರಹ್ಮಾಂಡದ ಒಳಗಿರ್ತಕ್ಕಂಥ ಖಗೋಲ ಭೂಗೋಳದ ವಿಸ್ತಾರ ಅದನ್ನೆಲ್ಲ ಅಲ್ಲಿಯೂ ಹೇಳಿದ್ದಾರೆ. ಒಬ್ಬರೇ ವ್ಯಾಸರು ಅಲ್ಲಿ ಹೇಳುವಾಗ ಸೂರ್ಯಮಂಡಲ 10,000 ಯೋಜನ ಭಾಗವತದಲ್ಲೂ ಇದೆ, ಬ್ರಹ್ಮಾಂಡ ಪುರಾಣದಲ್ಲಿಯೂ ಹಾಗೆ ಇದೆ. ಆದರೆ 12,000 ಸೋಮಸ್ಯ, ಸೋಮ ಅಂದರೆ ಚಂದ್ರ, ಚಂದ್ರನ ಮಂಡಲ 12,000 ವಿಸ್ತಾರ ಅಂತ ಇಲ್ಲಿ ಹೇಳಿದ್ದಾರೆ. 20,000 ಯೋಜನ ವಿಸ್ತಾರ ಅದು ವಾಸ್ತವಿಕವಾಗಿ. 20,000 ಯೋಜನ ವಿಸ್ತಾರ ಇರುವ ಚಂದ್ರಮಂಡಲವನ್ನು 12,000 ಅಂತ ಭಾಗವತದಲ್ಲಿ ಹೇಳ್ತಾರೆ. ರಾಹುಮಂಡಲ 13,000 13,000 ಯೋಜನ ವಿಸ್ತಾರ ಅಂತ ಇಲ್ಲಿ ಹೇಳಿದ್ದಾರೆ. ಆದರೆ ಅದು 40,000 ಯೋಜನ ವಿಸ್ತಾರ. ಎಷ್ಟು ವ್ಯತ್ಯಾಸ ಆಯಿತು. ರಾಹುಮಂಡಲ ಇರೋದು 40,000 ಯೋಜನ, ಇಲ್ಲಿ 13 ಅಂತಂತಾರೆ. ಚಂದ್ರಮಂಡಲ ಇರೋದು 20,000 ಯೋಜನ ವಿಸ್ತಾರ, ಅದನ್ನು 12,000 ಅಂತ ಹೇಳಿದ್ದಾರೆ. ಸೂರ್ಯಮಂಡಲ ಮಾತ್ರ ಎಲ್ಲ ಕಡೆ 10,000 ಅಂತಲೇ ಇದೆ. ಅದಕ್ಕೆ ಆಚಾರ್ಯರು ಬೇರೆ ಪುರಾಣಾನುಸಾರವಾಗಿ ಭಾಗವತವನ್ನು ಅರ್ಥ ಮಾಡಿಕೊಳ್ಬೇಕು. ಒಂದು ನಿರ್ಣಯ ಕೊಡ್ತಾರೆ. ಬ್ರಹ್ಮಾಂಡದ ವರ್ಣನೆಯಲ್ಲಿ ಭೂಗೋಳ ಖಗೋಲ ಅದರ ವಿವರಣೆಯಲ್ಲಿ ಭಾಗವತದಲ್ಲಿ ಏನು ಹೇಳಿದ್ದಾರೆ ಎಲ್ಲ ಇದರಂತೆ ಇಟ್ಕೋಬೇಕು. ಎರಡು ಮಾತ್ರ ವ್ಯತ್ಯಾಸ ಮಾಡಬೇಕು ಅಂತಾರೆ. ಒಂದು ಕ್ಷೀರಸಾಗರ ದಧಿಸಾಗರದ್ದು ವ್ಯತ್ಯಾಸ, ರಾಹುಮಂಡಲ ಮತ್ತು ಸೋಮಮಂಡಲ ಅದೆರಡನ್ನು ವ್ಯತ್ಯಾಸ ಮಾಡಿ ಬೇರೆ ಪುರಾಣಕ್ಕೆ ಅನುಗುಣವಾಗಿ ಅರ್ಥ ಮಾಡ್ಕೋಬೇಕು. ಉಳಿದದ್ದೆಲ್ಲ ಭಾಗವತದಲ್ಲಿದ್ದದ್ದೇ ನಿಖರ ಅಂತ ತಿಳಿಸ್ತಾರೆ. ಏನು ಅರ್ಥ ಮಾಡ್ಕೋಬೇಕು? ಸೋಮಮಂಡಲ 12,000 ಅಂದರೆ 12 ಅಂದರೆ 10 ಮತ್ತು 2 12 ಅಂತ ಅರ್ಥ ಆಗ್ತದೆ. 12 2 ಮತ್ತು 10 ಹಾಗೆ ಅರ್ಥ ಮಾಡಬಾರ್ದು. 2 ಗುಣಿತ 10, 2ರಿಂದ 10 ಪ್ಲಸ್ ಮಾಡಬಾರ್ದು, ಇಂಟು ಮಾಡಬೇಕು. 2 ಇಂಟು 10 ಅಂತ ಅದಕ್ಕೆ ಅರ್ಥ. 12 ಅಂದರೆ 20 ಅಂತ ಅರ್ಥ ಆಗ್ತದೆ. ಬಹಳ ಸುಲಭವಾಗಿ ಕೂಡಿಸ್ತಾರೆ. 12 ಅಂದರೆ 20. ದ್ವಿ ಪ್ಲಸ್ ದಶ ಅಲ್ಲ, ದ್ವಿ ಇಂಟು ದಶ 20,000 ಆಯಿತು. ಅದು ಸರಿ ಆಯಿತು. ರಾಹುಮಂಡಲವನ್ನು 13,000 ಅಂತ ಹೇಳಿದ್ದಾರೆ. ಅದು ವಸ್ತುತಃ ಇರೋದು 40,000 ಯೋಜನ ವಿಸ್ತಾರ. 13 ಅನ್ನೋದನ್ನು ಸರಿಪಡಿಸಬೇಕು. ಅದು ಹೇಗೆ ಸರಿಪಡಿಸಬೇಕು? 13 ಅಂತ ಮಾಡಿದರೆ 13 ಅಂತ ಒಂದು ಅರ್ಥ ಆಗ್ತದೆ. ಅಥವಾ 3 ಇಂಟು ದಶ ಅಂತ ಮಾಡಿದರೆ 30 ಅಂತ ಅರ್ಥ ಆಗ್ತದೆ. 40 ಬರೋದು ಬಹಳ ಕಷ್ಟ. ಅದಕ್ಕೆ ವ್ಯಾಸರ ಶಬ್ದ ಮೂಲತಃ ಇದ್ದದ್ದು 13,000 13 ಅಂದರೆ 30, ಅದಕ್ಕೆ ಇನ್ನೊಂದು ದಶ ಕೂಡಿಸ್ಬೇಕು. ಆವಾಗ 13 ಅಂದರೆ 40 ಅಂತ ಅರ್ಥ ಆಯಿತು. ಆದರೆ ಆ ಇನ್ನೊಂದು ದಶ ಶಬ್ದ ಇಲ್ವಲ್ಲ ಅಲ್ಲಿ. ಇನ್ನೊಂದು ಕೂಡಿಸೋದು ಅಂತಾದರೆ ಇನ್ನೆರಡು ಕೂಡಿಸ್ಬೋದು, ಇಟ್ಕೊಳ್ಳೋದಾದರೆ 3 ಹೇಳ್ಬೋದು, ಜಾಸ್ತಿ ಆಗ್ತದೆ. ಇನ್ನು ಒಂದೇ ಶಬ್ದವನ್ನು ದಶ ಶಬ್ದವನ್ನು ಮತ್ತೆ ಪುನಃ ಆವೃತ್ತಿ ಮಾಡಿ ಅಲ್ಲಿ ಸೇರಿಸ್ಕೊಳ್ಬೇಕು. ಇದಕ್ಕೇನು ಆಧಾರ ಅಂತಂದರೆ ವ್ಯಾಕರಣದಲ್ಲಿ ಒಂದು ಕ್ರಮ ಇದೆ. ಸಮಾನವಾದ ಶಬ್ದ 2 ಬಂದಾಗ ಒಂದು ಲೋಪ ಆಗ್ತದೆ, ಶಬ್ದ ಮಾತ್ರ ಅರ್ಥ ಉಳಿತದೆ. 2 ಈಗ 13 ಅಂತಲೇ ಶಬ್ದ, ಆದರೆ ಒಂದು ದಶ ಶಬ್ದ ಲೋಪ ಆಗಿ 13,000 ಅಂತ ಉಳಿತದೆ. ಅರ್ಥ ಮಾತ್ರ 30 ಮತ್ತು 10 40,000. ಆರಂಭದಲ್ಲಿ ಪ್ರಥಮ ಸ್ಕಂಧದಲ್ಲಿಯೂ ಬರ್ತದೆ. ಆರಂಭದ ಸ್ಕಂಧದಲ್ಲಿ ವ್ಯಾಸರು ಹೇಳುವಾಗ ಭಾಗವತದಲ್ಲಿ ಎಷ್ಟು ಅಧ್ಯಾಯಗಳಿದೆ, ಎಷ್ಟು ಸ್ಕಂಧ ಇದೆ ಅಂತ ಭಾಗವತದ ಪರಿಚಯ ಮಾಡಿಕೊಡ್ತಾರೆ ಅವರೇ. 18,000 ಗ್ರಂಥಗಳಿದೆ ಭಾಗವತದಲ್ಲಿ. ಗ್ರಂಥ ಅಂದರೆ 32 ಅಕ್ಷರ ಅಂತ ಆಗಿಟ್ಕೋಬೇಕು. ಭಾಗವತದಲ್ಲಿ 18,000 ಗ್ರಂಥ ಇದೆ ಅಂದರೆ 32 ಅಕ್ಷರಕ್ಕೆ ಒಂದು ಗ್ರಂಥ. ಅಂಥದ್ದು 18,000 ಇದೆ ಅಂತ ಅಭಿಪ್ರಾಯ. 18,000 ಗ್ರಂಥ, 100 ವಿಚ್ಛೇದಗಳು ಉಳ್ಳದ್ದು ಭಾಗವತ. 100 ವಿಚ್ಛೇದ ಅಂದರೆ ಅಧ್ಯಾಯ, 100 ಅಧ್ಯಾಯಗಳು ಅಂತ ಅರ್ಥ ಆಗ್ತದೆ. ಆದರೆ ಭಾಗವತದಲ್ಲಿರೋದು 100 ಅಧ್ಯಾಯ ಅಲ್ಲ, 344 ಅಧ್ಯಾಯ ಇದೆ. ಹೀಗೆ ಬ್ರಹ್ಮಾಂಡದ ವಿಸ್ತಾರ ಎಲ್ಲ ಹೇಳಿ ಅದರ ಮಧ್ಯದಲ್ಲಿ ನರಕವೂ ಇದೆ. ಬ್ರಹ್ಮಾಂಡದ ಒಳಗೆ ಇರತಕ್ಕಂಥದ್ದು ನರಕ. ಆ ನರಕದಲ್ಲಿ ಪಾಪಿಗಳಿಗೆ ಕೊಡ್ತಕ್ಕಂಥ ಯಾತನೆ ಅದನ್ನೆಲ್ಲ ಬಿಡಿಸಿ ಹೇಳಿದರು. ಆಗ ಪರೀಕ್ಷಿತ್ ರಾಜ ಲೋಕಹಿತ ದೃಷ್ಟಿಯಿಂದ ಒಂದು ಪ್ರಶ್ನೆ ಕೇಳ್ತಾನೆ. ಲೋಕಹಿತ ಆಗಬೇಕು, ಈ ಪಾಪ ಮಾಡಿದವರೆಲ್ಲ ನರಕಕ್ಕೆ ಬೀಳಲೇಬೇಕು
ಅಥವಾ ಏನಾದರೂ ಉಪಾಯದಿಂದ ಆ ನರಕವನ್ನು ತಪ್ಪಿಸ್ಕೊಳ್ಬಹುದು ಅಂತಂದಾಗ ತಪ್ಪು ಮಾಡೋದು ಸಹಜ, ಆದರೆ ನರಕಕ್ಕೆ ಬೀಳಲೇಬೇಕು ಅಂತ ನಿಯಮ ಇಲ್ಲ. ರೋಗ ಇದ್ದ ಹಾಗೆ ರೋಗ ಬರ್ತದೆ, ಆದರೆ ಆ ರೋಗವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೂ ಕೂಡ ಉಪಾಯ ಉಂಟು. ಚಿಕಿತ್ಸೆ ಅಂತ ಅನ್ನೋದಿದೆ. ಆ ರೋಗ ಗುರುಭೂತವಾಗಿದೆಯೋ ಲಘುವಾಗಿದೆಯೋ, ಬಹಳ ಸಣ್ಣ ಮಟ್ಟದಲ್ಲಿದೆಯೋ ದೊಡ್ಡ ಮಟ್ಟದಲ್ಲಿದೆಯೋ, ಎಂಥ ರೋಗ ಅಂತ ನೋಡಿಕೊಂಡು ಅದಕ್ಕೆ ಚಿಕಿತ್ಸೆ ಮಾಡ್ತಾರೆ. ಅದೇ ಪ್ರಕಾರವಾಗಿ ಪಾಪ ಮಾಡಿದವರು ಜ್ಞಾನಿಗಳ ಹತ್ರ ಹೋಗಿ ತಮ್ಮ ಪಾಪದ ಸ್ವರೂಪ ಹೇಳ್ಕೋಬೇಕು. ಅದು ಪಾತಕವೋ ಮಹಾಪಾತಕವೋ ಉಪಪಾತಕವೋ ಅದನ್ನೆಲ್ಲ ವಿಚಾರ ಮಾಡಿ ಅವರು ಅದಕ್ಕೆ ಚಿಕಿತ್ಸೆ ಮಾಡ್ತಾರೆ. ಏನು ಅಂದರೆ ಪ್ರಾಯಶ್ಚಿತ್ತ. ಆ ಭಾಗವತ ಪ್ರಾಯಶ್ಚಿತ್ತವನ್ನು ತೋರಿಸಲಿಕ್ಕೆ ಹೊರಟಿದೆ. ಇದೇ ವ್ಯಾಸರು ಮಾಡಿದಂಥ ಅನುಗ್ರಹ. ಇಲ್ಲದೇ ಇದ್ದರೆ ಪ್ರಾಯಶ್ಚಿತ್ತವನ್ನು ಅವರು ಒಂದು ಏನಿದೆ ಅಂತ ಅನ್ನೋದು ತೋರಿಸದೇನೆ ಹೋಗಿದ್ದರೆ ಪಾಪಿಗಳು ಎಲ್ಲರೂ ನರಕಕ್ಕೆ ಬೀಳಬೇಕಾಗಿತ್ತು. ಎಲ್ಲರೂ ಪಾಪ ಮಾಡ್ತಾರೆ, ನರಕಕ್ಕೆ ಬೀಳಬೇಕು. ಆದರೆ ಪ್ರಾಯಶ್ಚಿತ್ತ ಅಂತ ಒಂದಿದೆ. ಪ್ರಾಯ ಅಂದರೆ ಪಾಪ, ಪ್ರಾಯ ಪಾಪಂ ಸಮುದ್ದಿಷ್ಟಂ ಚಿತ್ತಂ ತಸ್ಯ ವಿಶೋಧನಂ ಅಂತಾರೆ. ಪ್ರಾಯ ಅಂದರೆ ಪಾಪ, ಚಿತ್ತ ಅಂತಂದರೆ ಶೋಧನ. ಪಾಪವನ್ನು ವಿಶೋಧನ ಮಾಡತಕ್ಕಂಥ ಕರ್ಮಕ್ಕೆ ಪ್ರಾಯಶ್ಚಿತ್ತ ಅಂತ ಕರೀತಾರೆ. ಏನು ಪ್ರಾಯಶ್ಚಿತ್ತ? ಪಾಪಗಳಿಗೆಲ್ಲ ಪ್ರಾಯಶ್ಚಿತ್ತ ಅಂತಂದರೆ ಹರಿನಾಮ ಸಂಕೀರ್ತನೆ ಬಹಳ ದೊಡ್ಡ ಪ್ರಾಯಶ್ಚಿತ್ತ. ಪರಮಾತ್ಮನ ನಾಮಕೀರ್ತನೆ ಮಾಡಿದರೆ ಎಷ್ಟು ಪಾಪಗಳು ಹೋಗ್ತವೋ ಮನುಷ್ಯನಿಗೆ ಅಷ್ಟು ಪಾಪ ಮಾಡಲಿಕ್ಕೆ ಸಾಧ್ಯ ಇಲ್ಲಂತ. ಅಷ್ಟು ಶಕ್ತಿ ಹರಿನಾಮಕ್ಕಿದೆ. ಒಂದು ಮರದಲ್ಲಿ ಸಾವಿರಾರು ಕಾಗೆಗಳಿದ್ದಾಗ ಒಂದು ಕಲ್ಲು ಬಿಸಾಡಿದರೆ ಸಾಕು, ಮರದ ಕಡೆ ಕಾಗೆಗಳೆಲ್ಲ ಹಾರಿ ಹೋಗ್ತವೆ. ಅದರಂತೆ ಒಂದು ಹರಿನಾಮ ಸಾಕು, ದೇಹವೆಂಬ ವೃಕ್ಷದಲ್ಲಿರುವ ಎಲ್ಲ ಪಾಪ ಪಕ್ಷಿಗಳು ಪಲಾಯನ ಮಾಡ್ತವೆ. ಅಂಥ ಒಂದು ಪ್ರಾಯಶ್ಚಿತ್ತ ಅಂದರೆ ಹರಿನಾಮ ಸಂಕೀರ್ತನೆ. ಅದಕ್ಕೆ ನಿದರ್ಶನ ಯಾವುದು ಅಂತಂದರೆ ಅಜಾಮಿಳ. ಅವನು ಬೇಕಾದಷ್ಟು ಪಾಪ ಮಾಡಿದ್ದ. ಕನ್ಯಕುಬ್ಜ ಅಂತ ಒಂದು ದೇಶ, ಅಲ್ಲಿ ಬ್ರಾಹ್ಮಣನಾಗಿ ಇದ್ದವನು ಅಜಾಮಿಳ. ಆದರೆ ಯಾವುದೋ ವಿಷಯಗಳಿಗೆಲ್ಲಿ ದಾಸಿ ಸಂಸರ್ಗ ಮಾಡಿ ಆ ದಾಸಿಯಲ್ಲಿ 10 ಮಕ್ಕಳನ್ನು ಪಡೆದಿದ್ದಾನೆ. ಅಷ್ಟು ದೀರ್ಘಕಾಲ ಅವನು ಪಾಪವನ್ನೇ ಮಾಡ್ತಾ ಇದ್ದ. ಅಂಥ ಅಜಾಮಿಳ ನರಕಕ್ಕೆ ಹೋಗುವ ಪ್ರಸಂಗ ಬಂದಾಗ ನಾರಾಯಣ ಅಂತ ನಾರಾಯಣ ನಾಮ ಕೀರ್ತನೆ ಮಾಡಿ ಅವನು ಪಾಪ ಪರಿಹಾರ ಮಾಡಿಕೊಂಡು ಉದ್ಧಾರ ಆದ, ನರಕಕ್ಕೆ ಹೋಗಲಿಲ್ಲ ಅಂತ ಹೇಳ್ತಾರೆ. ಆದರೆ ಆ ನಾರಾಯಣ ನಾಮ ಕೀರ್ತನೆ ಮಾಡುವಾಗ ಹೇಗೆ ಮಾಡಬೇಕು? ಕೆಲವರು ಹೇಳೋದುಂಟು, ನೋಡದೇ ಇದ್ದರೂ ಕೂಡ, ಜ್ಞಾನಪೂರ್ವಕವಲ್ಲದೇ ಇದ್ದರೂ ಕೂಡ ಕೆಂಡವನ್ನು ಮುಟ್ಟಿದರೆ ಅಥವಾ ತುಳಿದ್ರೆ ಸುಡ್ತದೋ ಇಲ್ಲವೋ, ಹಾಗೆ ನಮಗೆ ಉದ್ದೇಶ ಇಲ್ಲದಿದ್ದರೂ ಜ್ಞಾನಪೂರ್ವಕವಲ್ಲದೇ ಇದ್ದರೂ ಯಾವುದೋ ಒಂದು ರೀತಿಯಲ್ಲಿ ನಾರಾಯಣ ನಾಮ ಕೀರ್ತನೆ ಮಾಡಿದರೂ ಸಾಕು, ಪಾಪ ಪರಿಹಾರ ಆಗ್ತದೆ ಅಂತಾರೆ. ಅದಾಗೋದು. ಕೆಂಡ ಬೇಕಾದರೂ ಸುಡ್ತದೆ. ಜ್ಞಾನ ಇಲ್ಲದೆ ಮುಟ್ಟಿದರೆ ಕೆಂಡ ಸುಡ್ತದೆ. ಎಲ್ಲ ಪದಾರ್ಥ ಒಂದೇ ರೀತಿ ಇರಬೇಕು ಅಂತ ನಿಯಮ ಇಲ್ಲ, ಒಂದಿದ್ದಂಗೆ ಒಂದಿರಬೇಕು ಅಂತ ನಿಯಮ ಇಲ್ಲ. ನೀರಿನ ಸ್ವಭಾವ ಏನು ಅಂತಂದರೆ ಅದು ಕೆಳಮಟ್ಟಕ್ಕೆ ಹರಿಯೋದು. ಎಲ್ಲಿ ತಗ್ಗಿರ್ತದೋ ಅಲ್ಲಿ ನೀರು ಹರಿತದೆ. ಬೆಂಕಿ ಹಾಗಲ್ಲ, ಊರ್ಧ್ವಜ್ವಲನ, ಮೇಲಕ್ಕೆ ಹೋಗ್ತದೆ. ಬೆಂಕಿ ಜ್ವಾಲೆ ಮೇಲಕ್ಕೆ ಹೋಗ್ತದೆ. ದೀಪ ಹಚ್ಚಿದರೆ ದೀಪದ ಜ್ವಾಲೆ ಮೇಲ್ಮುಖವಾಗಿರ್ತದೆ ಹೊರತು ಕೆಳಮುಖವಾಗಿರೋದಿಲ್ಲ. ಇದು ಬೆಂಕಿಯ ಸ್ವಭಾವ. ನೀರಿನ ಸ್ವಭಾವ ಬೇರೆಯೇ, ಒಂದಿದ್ದ ಹಾಗೆ ಮತ್ತೊಂದು ಇರೋದಿಲ್ಲ. ಅದರಿಂದ ಕೆಂಡ ಬೇಕಾದರೆ ಸುಡ್ತದೆ, ಹೌದು, ನೋಡದೇ ಇದ್ದರೂ ಸುಟ್ಟು ಬಿಡ್ತದೆ. ಆದರೆ ಹರಿನಾಮ ಮಾತ್ರ ಹಾಗಲ್ಲ. ಭಾಗವತ ನೋಡುವಾಗ ಯಾವ ರೀತಿ ಆಗಲಿ ದಾಸರು ಹೇಳ್ತಾರೆ, ಆದರೆ ಆ ರೀತಿ ಹೇಳುವಾಗ ಹರಿಯ ಸ್ಮರಣೆ ಬರಬೇಕು. ಹರಿಯ ಸ್ಮರಣೆ ಬಂದರೆ ಮಾತ್ರ ಅದು ಆ ನಾಮೋಚ್ಚಾರಣೆ ನಮ್ಮ ಪಾಪವನ್ನು ಸುಟ್ಟಾಗ್ತದೆ. ಸ್ಮರಣೆ ಇಲ್ಲದೇ ಇದ್ದರೆ, ಸ್ಮರಣಪೂರ್ವಕವಾಗದೇ ಇದ್ದರೆ, ಭಕ್ತಿಪೂರ್ವಕವಾಗದೇ ಇದ್ದರೆ, ಯಾವುದೇ ರೀತಿಯಲ್ಲಿ ಅಂತೂ ಹರಿನಾಮ ಬಂತು ಬಾಯಲ್ಲಿ ಅವನ ಪಾಪ ಸುಟ್ಟು ಹೋಗ್ತದೆ ಅಂತಂದರೆ ಆಗೋದಿಲ್ಲ. ಭಕ್ತಿಪೂರ್ವಕವಾಗಿ ಹೇಳಿದರೆ ಮಾತ್ರ ಸುಡ್ತದೆ. ಇದು ನಾರಾಯಣ ನಾಮದ ಸ್ವಭಾವ. ಬೆಂಕಿ ಸ್ವಭಾವ ಬೇರೆ, ಇದರ ಸ್ವಭಾವ ಹೀಗೆ. ಅದಕ್ಕೆ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಒಂದು ಸಂಧಿ ಮಾಡಿದ್ದಾರೆ. ನಾಮಕೀರ್ತನ ಸಂಧಿ ಅಂತ ಅದಕ್ಕೆ ಹೆಸರಿಲ್ಲ, ನಾಮ ಸ್ಮರಣ ಸಂಧಿ ಅಂತ ಹೆಸರಿಟ್ಟಿದ್ದಾರೆ. ಅಂದರೆ ನಾಮ ಕೀರ್ತನೆ ಮಾಡಬೇಕು, ಅದರ ಜೊತೆಗೆ ಭಗವಂತನ ಸ್ಮರಣೆ ಬರಬೇಕು. ನಾಮನೂ ಸೇರಬೇಕು, ಜೊತೆಗೆ ಸ್ಮರಣೆನೂ ಸೇರಬೇಕು. ಎಂಥ ಹೆಸರಿಟ್ಟಿದ್ದಾರೆ, ನಾಮ ಸ್ಮರಣ ಸಂಧಿ ಅಂತ. ನಾಮವನ್ನು ಯಾವಾಗಲೂ ಸ್ಮರಣೆ ಮಾಡೋದಲ್ಲ, ನಾಮವನ್ನು ಕೀರ್ತನೆ ಮಾಡೋದು. ನಾಮ ಸ್ಮರಣೆ ಮಾಡೋದು ಅಂದರೆ ಕೀರ್ತನೆ ಮಾಡೋದು, ಗುಣಗಳನ್ನು ಸ್ಮರಣೆ ಮಾಡಬೇಕು. ಆದರೆ ನಾಮ ಕೀರ್ತನೆ ಮಾಡುವಾಗ ಗುಣದ ಸ್ಮರಣೆ ಸೇರಬೇಕು ಅದರ ಜೊತೆಗೆ. ಈ ಎರಡೂ ಆಗಬೇಕು ಅನ್ನೋ ಉದ್ದೇಶದಿಂದ ನಾಮಸ್ಮರಣ ಸಂಧಿ ಅಂತಾರೆ. ಅಂದರೆ ನಾಮ ಕೀರ್ತನೆ ಮತ್ತು ಹರಿಯ ಗುಣ ಸ್ಮರಣೆ ಎರಡಿರಬೇಕು. ಅವನ ರೂಪದ ಸ್ಮರಣೆ ಎರಡೂ ಬರಬೇಕು. ಭಕ್ತಿಯಿಂದ ಹೇಳಿದ ನಾಮವೇ ಫಲಪ್ರದ ಹೊರತು ಭಕ್ತಿ ಇಲ್ಲದೆ ಹೇಳಿದ ನಾಮ, ಕೇಳಿದವರು ಭಕ್ತಿಯಿಂದ ಕೇಳಿದರೆ ಅವರಿಗೆ ಫಲ ಸಿಗ್ತದೆ, ಹೇಳಿದವರಿಗೆ ಮಾತ್ರ ಫಲ ಸಿಗೋದು. ಯಾಕೆ? ಭಕ್ತಿ ಇಲ್ಲದೆ ಹೇಳಿರ್ತಾರೆ. ಹೇಳಿದವರು ಭಕ್ತಿಯಿಂದ ಹೇಳಬೇಕು, ಅವರಿಗೂ ಫಲ. ಕೇಳುವವರಿಗೂ ಅಷ್ಟೇ, ಭಕ್ತಿಯಿಂದ ಕೇಳಬೇಕು.
ಭಕ್ತಿ ಇಲ್ಲದೆ ಸುಮ್ಮನೆ ಎಲ್ಲೋ ಕಿವಿಗೆ ಬಿತ್ತು ಅಂತಂದರೆ ಅವರಿಗೂ ಫಲಪ್ರದ ಆಗೋದಿಲ್ಲ. ಭಕ್ತಿಯಿಂದಲೇ ಕೇಳಬೇಕು, ಭಕ್ತಿಯಿಂದಲೇ ಹೇಳಬೇಕು, ಇಬ್ಬರಿಗೂ ಫಲ. ಹೇಳಿದಂಥ ಗಜೇಂದ್ರ, ಭಕ್ತಿಯಿಂದ ನಾಮಕೀರ್ತನೆ ಮಾಡಿದವನು ಗಜೇಂದ್ರ, ಅವನೂ ತನ್ನ ಮೂಲ ರೂಪಕ್ಕೆ ಹೋದ. ಗಜೇಂದ್ರ ಆನೆ ಆಗಿದ್ದವನು, ಮೊಸಳೆ ಆಗಿದ್ದಂಥ ಗಂಧರ್ವ ಕೇಳಿ ಅವನು ಮೂಲ ರೂಪಕ್ಕೆ ಹೋದ. ಗಜೇಂದ್ರ ಹೇಳಿ ಹೋದ, ಮೊಸಳೆ ಕೇಳಿ ಹೋಯಿತು. ಇಬ್ಬರೂ ಭಕ್ತಿಯಿಂದ ಕೇಳಿದರು, ಭಕ್ತಿಯಿಂದಲೇ ಕೇಳಿದರು. ಆ ನಾಮಕ್ಕೆ ಮುಖ್ಯ ವಾಚ್ಯ ಯಾರು? ನಾಮದ ಸ್ವಾಮಿ ಯಾರು? ಪರಮಾತ್ಮ. ಆದ್ದರಿಂದ ಭಗವಂತನ ಸ್ಮರಣೆ ಬರ್ತದೆ, ಅದಕ್ಕೋಸ್ಕರ ಅವರಿಗೆ ಪಾಪ ಪರಿಹಾರ ಆಗ್ತದೆ. ಇದು ಹೀಗೆ ಆಚಾರ್ಯರು ನಿರ್ಣಯ ಕೊಟ್ಟಿದ್ದಾರೆ. ದಕ್ಷ ಪ್ರಜಾಪತಿಯ ಜನ್ಮ 6ನೇ ಸ್ಕಂದದಲ್ಲಿ ಹೇಳಿರೋದು. ದಶ ಪ್ರಚೇತಸರು, 10 ಮಂದಿ ಪ್ರಚೇತಸರು ಅಂತ ಇರ್ತಾರೆ. ಅವರು 10 ಮಂದಿ ಸೇರಿ ಮಾರಿಷಾ ಅನ್ನುವಂಥ ಒಂದು ಕನ್ಯೆಯನ್ನು ಮದುವೆ ಮಾಡಿಕೊಳ್ತಾರೆ. ದಕ್ಷ ಪ್ರಜಾಪತಿ ಹುಟ್ಟಿದ. ಮೊದಲು ಬಂದಿದೆ ದಕ್ಷ ಪ್ರಜಾಪತಿ ಕಥೆ, 4ನೇ ಸ್ಕಂದದಲ್ಲಿ ಬಂದಿದೆ. ಆವಾಗ ದಕ್ಷ ಪ್ರಜಾಪತಿ ಹುಟ್ಟಿದ್ದು ಬ್ರಹ್ಮದೇವರ ಅಂಗುಷ್ಠದಿಂದ, ಗರ್ಭವಾಸ ಮಾಡಿ ಹುಟ್ಟಿಲ್ಲ. ದೊಡ್ಡ ಭಾಗ್ಯ ಅದು. ಗರ್ಭವಾಸ ಇಲ್ಲದೆ ಹುಟ್ಟುವವರು ಇದ್ದಾರೆ, ಆ ದುಃಖನೇ ಇಲ್ಲದೆ ದಕ್ಷ ಪ್ರಜಾಪತಿ ಆ ಭಾಗ್ಯ ಪಡೆದಿದ್ದ. ಬ್ರಹ್ಮದೇವರ ಅಂಗುಷ್ಠದಿಂದ ಹುಟ್ಟಿದ್ದ. ಸ್ತ್ರೀ ಗರ್ಭವಾಸ ಅನ್ನೋದು ಅವನಿಗೆ ಇದ್ದೇ ಇದ್ದಿಲ್ಲ. ಅಂಥ ದಕ್ಷ ಪ್ರಜಾಪತಿ ಕೊನೆಗೆ ಮಹಾತ್ಮರಾದ ರುದ್ರದೇವರನ್ನು ವಿರೋಧ ಮಾಡಿ ಅವರನ್ನು ಬೈದು ಅವನ ತಲೆ ಹೋಗಿ, ದಕ್ಷ ಪ್ರಜಾಪತಿಯ ತಲೆ ಹೋಗಿ ಶಿರಶ್ಛೇದಾಗಿ ಅವನದಿನ್ನೂ ಸಾಧನೆ ಮುಗಿದಿದ್ದಿಲ್ಲ, ಮತ್ತೆ ಹುಟ್ಟಬೇಕಾಗಿತ್ತು. ಆವಾಗ ಮಾರಿಷಾ ಅನ್ನುವಂಥ ಕನ್ಯೆಯಲ್ಲಿ ಗರ್ಭವಾಸ ಮಾಡಿ ಹುಟ್ಟುವ ಪ್ರಸಂಗ ಬಂತು. ವಿಶ್ವರೂಪಾಚಾರ್ಯರ ಜನ್ಮ, ಅವರ ನಿಧನ, ಆಮೇಲೆ ವೃತ್ರಾಸುರನ ಜನ್ಮ, ಅವನ ನಿಧನ, ದಿತಿದೇವಿಯ ಮಕ್ಕಳು. ಇಷ್ಟು ಕಥೆ 6ನೇ ಸ್ಕಂದದಲ್ಲಿ ಹೇಳಿದ್ದೇನೆ ಅಂತ ವ್ಯಾಸರು. ಇದರಲ್ಲಿ ಅಜಾಮಿಳನ ಕಥೆ ಸೇರೇ ಇಲ್ಲ. ದಕ್ಷ ಜನ್ಮ, ಆ ದಕ್ಷನ ಹೆಣ್ಮಕ್ಕಳ ಸಂತತಿ, ದೇವಾಸುರರ ಸೃಷ್ಟಿ, ವೃತ್ರಾಸುರನ ಕಥೆ ಇಷ್ಟು ಬಂದಿದೆ ಅಂತ ಹೇಳಿದರು ಹೊರತು ಅಜಾಮಿಳನ ಕಥೆ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂದರೆ, ಈ ನಾಮ ಸಂಕೀರ್ತನೆ, ಅಜಾಮಿಳನ ಕಥೆ ಅಂದರೆ ಅರ್ಥ ಏನು? ನಾಮ ಸಂಕೀರ್ತನೆ. ಆ ನಾಮ ಸಂಕೀರ್ತನೆ ಅದು ಕೇವಲ 6ನೇ ಸ್ಕಂದದ್ದೇ ಪ್ರಮೇಯ ಆಗಿದ್ದರೆ ವ್ಯಾಸರು ಹೇಳ್ತಿದ್ದರು. ಆದರೆ ನಾಮ ಸಂಕೀರ್ತನೆ ಅನ್ನೋದು ಬರೀ 6ನೇ ಸ್ಕಂದದ ಪ್ರಮೇಯ ಅಲ್ಲ. ನಾವು ಆ ಅಜಾಮಿಳನ ನಿದರ್ಶನ ಇರೋದರಿಂದ ನಾಮ ಸಂಕೀರ್ತನೆ ಅನ್ನೋ ಭಾಗವತ ಧರ್ಮವನ್ನು 6ನೇ ಸ್ಕಂದದಲ್ಲಿ ಹೇಳಿದ್ದಾರೆ ಅಂತ ನಮ್ಮ ಕಲ್ಪನೆ. ಸೂಕ್ಷ್ಮ ದೃಷ್ಟಿಯಿಂದ ಇಡೀ ಭಾಗವತ ನೋಡ್ರಿ, 12 ಸ್ಕಂದದಲ್ಲಿ ನಾಮ ಸಂಕೀರ್ತನೆ ಬಂದಿದೆ. ಆಮೂಲಾಗ್ರ ನಾಮ ಸಂಕೀರ್ತನೆಯನ್ನು ಹೇಳಿದ್ದಾರೆ. ಆದ್ದರಿಂದ ಪ್ರತ್ಯೇಕವಾಗಿ 6ನೇ ಸ್ಕಂದದಲ್ಲಿ ಹೇಳುವಾಗ ಇದನ್ನು ಸೇರಿಸಿಲ್ಲ ವ್ಯಾಸರು. ಎಲ್ಲಿ ಬಂದಿದೆ? ಆಮೂಲಾಗ್ರವಾಗಿ ಪ್ರಥಮ ಸ್ಕಂದದಿಂದ ಹಿಡಿದು ಬರ್ತದೆ. ಪ್ರಥಮ ಸ್ಕಂದದಲ್ಲಿ ಬರ್ತದೆ. ಆಪತ್ತಿಗೊಳಗಾದವನು ಭಗವಂತನ ನಾಮಕೀರ್ತನೆ ಮಾಡಿದರೆ ಏನಾದರೂ ಪರಿಹಾರ ಕಂಡುಕೊಳ್ತಾನೆ, ಅಂಥ ಭಗವಂತನ ಕಥೆ ಹೇಳ್ರಿ ಅಂತ ಶೌನಕಾದಿಗಳು ಇವರ ಹತ್ರ, ಸೂತ ಪುರಾಣಿಕರ ಹತ್ರ ಪ್ರಾರ್ಥನೆ ಮಾಡುವಾಗ ಅಲ್ಲಿ ಇದನ್ನು ಹೇಳಿದ್ದಾರೆ. ಆಪನ್ನ ಸಂಸ್ಕೃತಿಂ ಘೋರಾಂ ಯನ್ನಾಮ ವಿವಶೋ ಗೃಣನ್. ಯನ್ನಾಮ ಪರಮಾತ್ಮನ ನಾಮವನ್ನು ಭಕ್ತಿಪೂರ್ವಕವಾಗಿ ಹೇಳಿದರೆ ಘೋರವಾದಂಥ ಸಂಸ್ಕೃತಿ ಸಂಸಾರ ನಾಶ ಆಗ್ತದೆ. 3ನೇ ಸ್ಕಂದದಲ್ಲಿ ಯಾರ ನಾಲಿಗೆ ತುದಿಯಲ್ಲಿ ಭಗವಂತನ ನಾಮ ಇದೆಯೋ ಅವ್ರಿಗೆ ಯಾವ ಆಪತ್ತೂ ಇಲ್ಲ. ನಾಲಿಗೆ ತುದಿಯಲ್ಲಿ ನಾಮ ಇರಬೇಕು ಅನ್ನೋದನ್ನು ಹೇಳಿದ್ದಾರೆ. 4ನೇ ಸ್ಕಂದದಲ್ಲಿಯೂ ಕೂಡ ಯನ್ಮುಖ ಯುಜ್ಯನಾಮಭಿಹಿ, ಪೂಜ್ಯನಾದ ಪರಮಾತ್ಮನ ನಾಮಗಳಿಂದ ನಾವು ಅಗ್ನಿಯಲ್ಲಿ ಆಹುತಿ ಕೊಟ್ಟರೆ ಎಷ್ಟು ತೃಪ್ತಿಯೋ, ಬ್ರಾಹ್ಮಣರ ಮುಖದಲ್ಲಿ ಹಾಕಿದರೆ ಇನ್ನೂ ತೃಪ್ತಿ ಅಂತ ಹೇಳುವಾಗ ಅಲ್ಲಿ ನಾಮಧೇಯಂ ಅಭಿಧಾಯ, ಹೀಗೆ ಪರಮಾತ್ಮನ ನಾಮಕೀರ್ತನೆ 4ನೇ ಸ್ಕಂದದಲ್ಲಿಯೂ ಬಂದಿದೆ. 5ನೇ ಸ್ಕಂದದ ಪ್ರಾರ್ಥನೆ ಇದೆ. ಪರಮಾತ್ಮನ ಗುಣ, ಅದರಿಂದ ಅವನ ಗುಣಗಳನ್ನು ಹೇಳ್ತಕ್ಕಂಥ ನಾಮಗಳು ಕಶ್ಮಲ ನಿರಸನಾನಿ, ನಮ್ಮ ಆತ್ಮಕ್ಕೆ ಅಂಟುಕೊಂಡಿರ್ತಕ್ಕಂಥ ಎಲ್ಲ ಕಶ್ಮಲಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು. ಅಂಥ ನಾಮಧೇಯಗಳು ನಮ್ಮ ವಚನ ಗೋಚರಾಣಿ ಭವಂತು, ನಮ್ಮ ವಚನಕ್ಕೆ ಗೋಚರವಾಗಲಿ, ಬಾಯಿಂದ ಭಗವಂತನ ನಾಮ ಬರಲಿ ಅಂತ 5ನೇ ಸ್ಕಂದದಲ್ಲಿ ಬಂದಿದೆ. 6ನೇ ಸ್ಕಂದದಲ್ಲಿ ಅಂತೂ ನಾಮಕೀರ್ತನೆಯನ್ನು ತಗೊಂಡಿದ್ದಾರೆ. 7ನೇ ಸ್ಕಂದದಲ್ಲಿಯೂ ಕೂಡ ಭಗವನ್ ನಾಮ ಮಂಗಲಂ, ಪರಮ ಮಂಗಳ ಅಂದರೆ ಭಗವಂತನ ನಾಮ, ಅದೇ ಮಂಗಳ. 6ನೇ ಸ್ಕಂದ. 7ನೇ ಸ್ಕಂದದಲ್ಲಿ ಪ್ರಹ್ಲಾದನ ಕಥೆ ಹೇಳುವಾಗ ಹರೇ ಜಗತ್ಪತೆ ನಾರಾಯಣ ಯಾವಾಗಲೂ ಪ್ರಹ್ಲಾದ ಹೇಳ್ತಾ ಇದ್ದ ಅಂತ 7ಮ ಸ್ಕಂದದಲ್ಲಿದೆ. ಶ್ರವಣ ಮಾಡಿದರೆ ಸಾಕು ಪರಮ ಮಂಗಳ ಆಗ್ತದೆ, ಅಂಥ ನಾಮವುಳ್ಳವನು ನೀನು ಅಂತ 8ನೇ ಸ್ಕಂದದ ಗಜೇಂದ್ರ ಸ್ತೋತ್ರದಲ್ಲಿಯೂ ಇದೆ. ಯನ್ನಾಮ ಸ್ಮೃತಿ ಮಾತ್ರತಃ ಅಂತ 9ಮ ಸ್ಕಂದದಲ್ಲಿದೆ. ನಾಮಾನಿ ರೂಪಾಣಿ ಚ ಮಂಗಲಾನಿತೆ ಅಂತ 10ನೇ ಸ್ಕಂದದಲ್ಲಿ ಭಗವಂತನ ರೂಪ, ಪರಮಾತ್ಮನ ನಾಮ ಅಷ್ಟೇ ಮಂಗಳಕರ ಅಂತಿದೆ. ಭಗವಂತನ ನಾಮಗಳನ್ನು ಹೇಳ್ತಾ ನಾಚಿಕೆ ಬಿಟ್ಟು ಕುಣಿಬೇಕು ಅಂತ 11ನೇ ಸ್ಕಂದದಲ್ಲಿ ಹೇಳಿದ್ದಾರೆ.
ಪರಮಾತ್ಮನ ನಾಮದಿಂದ ವಿಮುಕ್ತ ಕರ್ಮಾರ್ಗಲಹ, ಸಮಸ್ತ ಕರ್ಮಗಳು ಕಳಚಿ ಹೋಗ್ತವೆ ಅಂತ 12ನೇ ಸ್ಕಂದದಲ್ಲಿ. ಆದ್ದರಿಂದ ನಾಮ ಸಂಕೀರ್ತನ ಪ್ರಮೇಯ ಪ್ರತಿಯೊಂದು ಸ್ಕಂದದಲ್ಲಿಯೂ ಕೂಡ ಬಂದಿದೆ. ಇದನ್ನು ಸತ್ಯಧರ್ಮ ತೀರ್ಥರು ಎಲ್ಲ ಸ್ಕಂದದಲ್ಲಿಯೂ ನಾಮ ಸಂಕೀರ್ತನೆ ಇದೆ ಅನ್ನೋದನ್ನು ಹುಡುಕಿ ಆ ಶ್ಲೋಕಗಳನ್ನು ತೋರಿಸಿ ಸಮಗ್ರ ಭಾಗವತದ 12 ಸ್ಕಂದದಲ್ಲಿ ಇದೇ ಪ್ರಮೇಯ, ಹರಿನಾಮ ಕೀರ್ತನೆ ಮಾಡಬೇಕು ಅನ್ನೋದೇ ಪ್ರಮೇಯ ಅಂತ ಹೇಳಿ, ಅದರಿಂದ ಇದು ಬರೀ 6ನೇ ಸ್ಕಂದದ ಪ್ರಮೇಯ ಅಲ್ಲ. ಹಾಗಾಗಿ 6ನೇ ಸ್ಕಂದದ ಕಥಾ ಸಂಗ್ರಹ ಮಾಡುವಾಗ ಹರಿನಾಮ ಸಂಕೀರ್ತನೆಯ ಅಜಾಮಿಳನ ಕಥೆಯನ್ನು ಹೇಳಲಿಲ್ಲ, ಇದು 12 ಸ್ಕಂದಕ್ಕೆ ಸೇರಿದ್ದು ಅಂತ ವ್ಯಾಸರು ಬಿಟ್ಟಿದ್ದಾರೆ. 6ನೇ ಸ್ಕಂದದಲ್ಲಿ ಬಹಳ ಪ್ರಮುಖವಾದ ಇನ್ನೊಂದು ಅಂದರೆ ಭಗವಂತನ ಸ್ತೋತ್ರ, ನಾರಾಯಣ ವರ್ಮ ಅನ್ನುವಂಥ ದಿವ್ಯವಾದ ಸ್ತೋತ್ರ, ಅದು ಭಾಗವತದಲ್ಲೇ ಬರ್ತದೆ, 6ನೇ ಸ್ಕಂದದಲ್ಲಿ ಬರ್ತದೆ. ಮೊದಲನೇ ಶ್ಲೋಕ ಇದು ನಾರಾಯಣ ವರ್ಮದ್ದು. ವ್ಯಾಸರೇ ಹೇಳ್ತಾರೆ, ನಾರಾಯಣ ವರ್ಮ ಪಾರಾಯಣ ಮಾಡುವಾಗ ಅದರ ಮಹಿಮೆ ತಿಳ್ಕೊಂಡು ಮಾಡಿರಿ. ನಾರಾಯಣ ವರ್ಮ ಸ್ತೋತ್ರದಲ್ಲಿರೋದು ಕೇವಲ 23 ಶ್ಲೋಕ. ವಾಯುಸ್ತುತಿಯಷ್ಟು ದೊಡ್ಡ ದೊಡ್ಡ ಛಂದಸ್ಸು ಅಲ್ಲ, ಅಷ್ಟು ಕಠಿಣವೂ ಅಲ್ಲ, ಕೇವಲ 20. ಅದರಲ್ಲಿ ಆದರೆ 40 ಶ್ಲೋಕ ಇದೆ. ಕೇವಲ 23 ಶ್ಲೋಕ ನಾರಾಯಣ ವರ್ಮ ಒಂದೊಂದು ಮಂತ್ರಗಳನ್ನು ಹೇಳಿ ಆ ಮಂತ್ರದಿಂದ ಆ ಅಕ್ಷರದಿಂದ ಅಂಗನ್ಯಾಸ ಮಾಡಿಕೊಂಡು ಕರನ್ಯಾಸ ಮಾಡಿಕೊಂಡು ನಾರಾಯಣ ವರ್ಮ ಸ್ತೋತ್ರ ಪಾರಾಯಣ ಮಾಡಬೇಕು. 23 ಅಕ್ಷರ, ಒಂದೊಂದು ಅಕ್ಷರ ಗಾಯತ್ರಿಯ ಒಂದೊಂದು ಅಕ್ಷರ ಏನಿದೆ ಅದನ್ನು ಇಲ್ಲಿ ಸೇರಿಸಬೇಕು. ನಾರಾಯಣ ವರ್ಮಕ್ಕೆ 23 ಶ್ಲೋಕ, ಗಾಯತ್ರಿಯಲ್ಲಿರೋದು 23 ಅಕ್ಷರಗಳು. ತತ್ ಸವಿತುರ್ವರೆಣ್ಯಂ, ಅಲ್ಲಿಂದ ಗಾಯತ್ರಿ. ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. 23 ಅಕ್ಷರ ಇದೆ. ನಾರಾಯಣ ವರ್ಮದಲ್ಲಿರೋದು 23 ಶ್ಲೋಕ. ಅದಕ್ಕೆ ಗಾಯತ್ರಿ ಭಾಷ್ಯರೂಪೋತ್ಸವ ಅಂತಂದು, ಒಂದೊಂದು ಅಕ್ಷರಕ್ಕೆ ಭಾಷ್ಯ ಇದ್ದ ಹಾಗೆ ನಾರಾಯಣ ವರ್ಮ ಇದೆ, ಒಂದೊಂದು ಶ್ಲೋಕ. ಆದ್ದರಿಂದ ಪಾರಾಯಣ ಮಾಡುವಾಗ ಗಾಯತ್ರಿಯ ಒಂದು ಅಕ್ಷರವನ್ನು ಬೀಜಾಕ್ಷರ ಮಾಡಿ ಒಂದು ಶ್ಲೋಕ ಪಾರಾಯಣ ಮಾಡಬೇಕು, 2ನೇ ಅಕ್ಷರವನ್ನು ಬೀಜಾಕ್ಷರ ಮಾಡಬೇಕು, 2ನೇ ಶ್ಲೋಕ ಪಾರಾಯಣ ಮಾಡಬೇಕು. ಹೀಗೆ ಒಂದೊಂದು ಅಕ್ಷರ ಹೇಳಿ ಹೇಳಿ ಒಂದೊಂದು ಶ್ಲೋಕ ಪಾರಾಯಣ ಮಾಡಿದರೆ ವಿಶೇಷ ಫಲಪ್ರದ ನಾರಾಯಣ ವರ್ಮ. ಈಗ ತತ್ ಸವಿತುರ್ವರೆಣ್ಯಂ ಅಂತಿದೆ, ಗಾಯತ್ರಿಯ ಮೊದಲನೇ ಅಕ್ಷರ ತ, ಅದನ್ನು ಬೀಜಾಕ್ಷರ ಮಾಡಬೇಕು, ಅದೇ ಒಂದು ಮಂತ್ರ ಆಗಿಬಿಡ್ತದೆ. ಓಂ ತಂ ಓಂ ಅಂದರೆ ಬೀಜಾಕ್ಷರ ಆಯಿತು. ಇದು ನಾರಾಯಣ ವರ್ಮ ಸ್ತೋತ್ರ, ಗಾಯತ್ರಿಯ ಭಾಷ್ಯರೂಪ. ಇದನ್ನು ಬರೇ ಗಾಯತ್ರಿ ಭಾಷ್ಯರೂಪ ಅಷ್ಟೇ ಅಲ್ಲ, ದ್ವಾದಶಾಕ್ಷರ ಮಂತ್ರ ಅಂತ ಮಹಾಮಂತ್ರದಲ್ಲಿ ಏನಿದೆ, ಇದು ಮಹಾಮಂತ್ರನೇ. ಈಗ ಹೇಳಿದ ಗಾಯತ್ರಿಯು ಮಹಾಮಂತ್ರದಲ್ಲಿ ಸೇರಿದ್ದು. 2 ಗಾಯತ್ರಿ ಇದೆ, ವಿಶ್ವಾಮಿತ್ರ ಗಾಯತ್ರಿ ಅಂತ ಒಂದು, ಬ್ರಹ್ಮ ಗಾಯತ್ರಿ ಅಂತ ಒಂದು. ತತ್ಸವಿತುರ್ವರೆಣ್ಯಂ ಅಲ್ಲಿಂದ ಹೇಳಿದರೆ ಅದು ಬ್ರಹ್ಮ ಗಾಯತ್ರಿ, ಅಂದರೆ ಬ್ರಹ್ಮದೇವರು ಕಂಡುಕೊಂಡಿರುವ ಗಾಯತ್ರಿ. ಅದು ಸಂಧ್ಯಾವಂದನೆಗಲ್ಲ, ಅದು ಅಷ್ಟಮಹಾಮಂತ್ರದಲ್ಲಿ ಸೇರ್ತದೆ. ಸಂಧ್ಯಾವಂದನೆಯಲ್ಲಿ ಹೇಳುವಂಥದ್ದು ಓಂ ಭೂರ್ಭುವ ಸ್ವಃ ತತ್ಸವಿತುರ್ವರೆಣ್ಯಂ ಅಂತ, ಅದು ಸಂಧ್ಯಾವಂದನೆ ಗಾಯತ್ರಿ, ಅದು ವಿಶ್ವಾಮಿತ್ರ ಗಾಯತ್ರಿ. ವಿಶ್ವಾಮಿತ್ರರು ಕಂಡುಕೊಂಡದ್ದು ಹೀಗೆ. ಬ್ರಹ್ಮಗಾಯತ್ರಿಯ ಅಕ್ಷರಗಳನ್ನು ಹೇಳಿ ಪಾರಾಯಣ ಮಾಡಬೇಕು. ಮತ್ತು ವಾಸುದೇವ ದ್ವಾದಶಾಕ್ಷರ ಮಂತ್ರವೂ ಇದೆ, ಅದನ್ನೂ ಸೇರಿಸಬೇಕು. ಯಾಕೆ, ಅದರ ಅರ್ಥವೂ ಹೌದಿದು ನಾರಾಯಣ ವರ್ಮ. ಇನ್ನೊಂದು ಅಷ್ಟಾಕ್ಷರ ಮಂತ್ರ, ಅದು ಅಷ್ಟಮಹಾಮಂತ್ರದಲ್ಲಿ ಸೇರ್ತದೆ. ಅಷ್ಟಮಹಾಮಂತ್ರದಲ್ಲಿ ಸೇರೋದು 3, 8 ಮಹಾಮಂತ್ರಗಳು. ಅದರಲ್ಲಿ ನಾರಾಯಣ ಅಷ್ಟಾಕ್ಷರ, ವಾಸುದೇವ ದ್ವಾದಶಾಕ್ಷರ, ಬ್ರಹ್ಮಗಾಯತ್ರಿ, ಆ 3ರ ಸಾರ ಇದು. ಆದ್ದರಿಂದ 3 ಮಂತ್ರಗಳ ಅಕ್ಷರಗಳಿಂದ ಅಂಗನ್ಯಾಸ ಮಾಡಿಕೊಂಡು ಆಮೇಲೆ ಪಾರಾಯಣ ಮಾಡಬೇಕು. ಅದು ಒಂದೊಂದು ಅಕ್ಷರ ಗಾಯತ್ರಿ ಸೇರಿಸಿ ಪಾರಾಯಣ ಮಾಡಬೇಕು. ಅದರ ಅರ್ಥಾನುಸಂಧಾನ ಮಾಡಿಕೊಂಡ್ರೆ ವಿಶೇಷ ಫಲ. ನೋಡಿ, ಮೊದಲನೇ ಶ್ಲೋಕದಲ್ಲಿ ಏನು ಪ್ರಾರ್ಥನೆ ಮಾಡ್ತಿದ್ದಾರೆ ನಾರಾಯಣ ವರ್ಮದಲ್ಲಿ, ಬಹಳ ಫಲ ಕೊಡುವಂಥದ್ದಿದು. ಭಾಗವತದಲ್ಲಿ ವ್ಯಾಸರು ಹೇಳಿದ್ದಾರೆ, ಈ ನಾರಾಯಣ ವರ್ಮ ಪಾರಾಯಣ ಮಾಡಿ ದೇವೇಂದ್ರ ಯುದ್ಧದಲ್ಲಿ ಗೆದ್ದ, ಜಯ ಬಂದದ್ದೇ ನಾರಾಯಣ ವರ್ಮ ಪಾರಾಯಣದಿಂದ. ವೃತ್ರಾಸುರನನ್ನು ಇಂದ್ರ ಕೊಂದ, ಇಂದ್ರ ವೃತ್ರಾಸುರನನ್ನು ಸಂಹಾರ ಮಾಡಿದ, ಅದು ವಜ್ರಾಯುಧದಿಂದ. ಆ ವಜ್ರಾಯುಧ ನಿರ್ಮಾಣ ಆದದ್ದು ದಧೀಚ ಎಲುಬಿನಿಂದ. ದಧೀಚ ಎಲುಬಿನಿಂದಲೇ ಯಾಕಾಯಿತು ಅಂದರೆ, ಆ ದಧೀಚ ನಾರಾಯಣ ವರ್ಮ ಪಾರಾಯಣ ಮಾಡ್ತಾ ಇದ್ದವರು. ಅವರ ಎಲುಬಿನಲ್ಲಿ ಅಷ್ಟು ಸಾಮರ್ಥ್ಯ ಇತ್ತು, ಇಡೀ ಜಗತ್ತನ್ನು ಉಳಿಸುವ ಸಾಮರ್ಥ್ಯ ಒಬ್ಬ ಬ್ರಾಹ್ಮಣನ ಎಲುಬಿಗಿತ್ತು. ಅದಕ್ಕೆ ಅವರು ತಮ್ಮ ದೇಹನೇ ಬಿಟ್ಟುಬಿಟ್ರು ದಧೀಚ ಋಷಿಗಳು. ನನ್ನ ಒಂದು ಎಲುಬಿನಿಂದ ಇಡೀ ಪ್ರಪಂಚ ವಜ್ರಾಯುಧ ನಿರ್ಮಾಣ ಆಗಿ, ಆ ವಜ್ರಾಯುಧದಿಂದ ವೃತ್ರಾಸುರ ಸತ್ತು
ಇಡೀ ಜಗತ್ತು ಉಳಿಯೋದಾದರೆ ನಾನೊಬ್ಬ ಯಾಕಿರಬೇಕು ಅಂತ ತ್ಯಾಗ ಮಾಡಿದರು. ನೀನು ಒಬ್ಬನು ಪ್ರಾಣ ಬಿಡೋ ಜಗತ್ತು ಉಳಿತದೆ ಅಂತಂದರೆ ಆ ತಥಾಸ್ತು ಅಂದರು ದಧೀಚ ಋಷಿಗಳು. ಅವರನ್ನು ಬಲಿ ತಗೊಳ್ಳದೇನೆ, ಅವರು ಎಲಿಬಿ ಅಲ್ಲದೇನೆ ಭಗವಂತನೇ ಕೊಂದುಬಿಡ್ಬೋದಾಗಿತ್ತು. ಪರಮಾತ್ಮನೇ ಇವನನ್ನು ವೃತ್ತರಾಸುರನನ್ನು ಸಾಯಿಸಿಬಿಡ್ಬೋದಾಗಿತ್ತು. ದಧೀಚ ಋಷಿಗಳ ಹತ್ರ ಕಳಿಸಿ ಅವರು ಎಲುಬು ಕೊಟ್ಟು ಅವರು ಈ ಜಗತ್ತಿನಲ್ಲಿ ಇಲ್ಲದಂತಾಗಿ ಇದೆಲ್ಲ ಯಾಕೆ ಮಾಡಿದ ಪರಮಾತ್ಮ ಅಂದರೆ, ಬ್ರಾಹ್ಮಣರು ಎಷ್ಟು ಉದಾರಿಗಳಾಗಿರ್ತಾರೆ ಅನ್ನೋದು ಜಗತ್ತಿಗೆ ಗೊತ್ತಾಗಬೇಕು. ಬರೀ ಕೈವಡ್ಡಿ ತಗೋತಾರಷ್ಟೇ ಹೊರತು ಬ್ರಾಹ್ಮಣರು ಅವರು ಲೋಭಿಗಳು, ಇದೆಲ್ಲ ಭ್ರಾಂತಿ. ಬ್ರಾಹ್ಮಣರು ಉದಾರಿಗಳು, ಏನು ಬೇಕಾದರೆ ದಾನ ಮಾಡಲಿಕ್ಕೆ ಸಿದ್ಧರಿದ್ದಾರೆ. ದಧೀಚ ಋಷಿಗಳ ತ್ಯಾಗ ಇದು ಜಗತ್ತಿಗೆ ಪ್ರಸಿದ್ಧ ಆಗಲಿ, ಇದರಿಂದ ಎಲ್ಲ ಬ್ರಾಹ್ಮಣರ ಔದಾರ್ಯ ತ್ಯಾಗ ಪ್ರಸಿದ್ಧ ಆಗಬೇಕು. ಅದಕ್ಕೆ ದಧೀಚ ಋಷಿಗಳ ಹತ್ರ ಕಳಿಸಿದ. ತಾನೇ ವೃತ್ತರಾಸುರನನ್ನು ಕೊಂದಿದ್ದರೆ ತ್ಯಾಗೇ ನೈಕೆ ಎಂಥ ತ್ಯಾಗ ಮಾಡಿದರು ದಧೀಚ ಋಷಿಗಳು ಅನ್ನೋದು ಜಗತ್ತಿಗೆ ಗೊತ್ತಾಗ್ತಾ ಇದ್ದಿಲ್ಲ. ಅದಕ್ಕೋಸ್ಕರ ಅವರ ಕೀರ್ತಿ, ಬ್ರಾಹ್ಮಣರ ಒಂದು ತ್ಯಾಗ ಬುದ್ಧಿ ಇದು ಜಗತ್ತಿಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಕಳಿಸಿದ ಪರಮಾತ್ಮ. ಇಂಥ ಫಲ ಇದೆ. ಇನ್ನೂ ಹೇಳ್ತಾರೆ ವ್ಯಾಖ್ಯಾನದಲ್ಲಿ, ನಾರಾಯಣ ವರ್ಮ ಪಾರಾಯಣ ಮಾಡಿದ ಅದರಿಂದ ಸಿದ್ಧಿ ಪಡೆದವರು ಯಾರು? ದಧೀಚ ಋಷಿಗಳು. ಅವರಿಂದ ಉಪದೇಶ ಪಡೆದದ್ದು ವಿಶ್ವರೂಪಾಚಾರ್ಯರು. ವಿಶ್ವರೂಪಾಚಾರ್ಯರಿಂದ ಉಪದೇಶ ಪಡೆದವನು ದೇವೇಂದ್ರ. ಅಂಥ ದೇವೇಂದ್ರ ಒಂದು ಸಲ ವಿಶ್ವರೂಪಾಚಾರ್ಯನೇ ಕೊಂದುಬಿಟ್ಟ. ಯಾಕೆ ಅಂದರೆ ಅವರಿಗೆ ನಾರಾಯಣ ವರ್ಮ ಉಪದೇಶ ಮಾಡಿದ್ರು, ಆವತ್ತಿನಿಂದ ಅವ್ರನ್ನೇ ಪುರೋಹಿತರು ಮಾಡ್ಕೊಂಡ್ಬಿಟ್ಟ. ಅವರು ಸ್ವಲ್ಪ ಅನ್ಯಾಯ ಮಾಡಿದರು ವಿಶ್ವರೂಪಾಚಾರ್ಯ. ದೇವತೆಗಳ ಮನೆಯಲ್ಲಿ, ಇಂದ್ರನ ಮನೆಯಲ್ಲಿ ಪೌರೋಹಿತ್ಯ ಮಾಡಿಕೊಂಡು ದೈತ್ಯರಿಗೆ ಆಹುತಿ ಕೊಡಲಿಕ್ಕೆ ಶುರು ಮಾಡಿದರು. ಇಂದ್ರನ ಕಣ್ಣು ತಪ್ಪಿಸಿ ದೈತ್ಯರಿಗೆ ಆಹುತಿ. ಖರ್ಚೆಲ್ಲ ಇವಂದು, ಆಹುತಿ ಅವರಿಗೆ. ತುಪ್ಪ ಇವನು ತರಿಸ್ಬೇಕು, ಆಹುತಿ ದೈತ್ಯರಿಗೆ. ಅದು ಇಂದ್ರನಿಗೆ ಗೊತ್ತಾಯಿತು, ಸಿಟ್ಟು ಬಂತು. ಆ ಸಿಟ್ಟಿನ ಭರದಲ್ಲಿ ಅವರ ತಲೆ ಕಡ್ದು ಹಾಕಿಬಿಟ್ಟ, ವಿಶ್ವರೂಪಾಚಾರ್ಯ ತಲೆ. ಅಲ್ಲಿಗೆ ನಾರಾಯಣ ವರ್ಮ ಬರ್ತಾ ಇದ್ದವರು, ಅದನ್ನು ಅಧ್ಯಯನ ಮಾಡಿದವರು 3 ಮಂದಿ ಪೈಕಿ ಒಬ್ಬರು ಹೋಗಿಬಿಟ್ರು. ಇನ್ನೊಬ್ಬ ಇಂದ್ರ, ದಧೀಚ ಋಷಿಗಳು ಇಬ್ಬರು ಉಳಿದ್ರು. ಆ ಇಂದ್ರ ದಧೀಚ ಋಷಿಗಳನ್ನೂ ತಲೆ ಕಡಿಯೋ ಪ್ರಸಂಗ ಬಂತು. ಯಾಕೆ ವೃತ್ತರಾಸುರನ ವಧೆ ಆಗಬೇಕಾದ್ರೆ ದಧೀಚ ಋಷಿಗಳು ಎಲುಬು ಬೇಕಾಯಿತು. ಅದರಿಂದ ಹೋಗಿ ಅದು ಅಶ್ವಿನಿ ಕುಮಾರರು ದಧೀಚ ಋಷಿಗಳ ಹತ್ರ ಹೋಗಿದ್ದರಂತೆ, ನಮಗೆ ನಾರಾಯಣ ವರ್ಮ ಉಪದೇಶ ಮಾಡಿರಿ ಅಂತ. ಯಾಕೆಂದರೆ ಅವರು ವೈದ್ಯರು, ಅವರಿಗೆ ನಾರಾಯಣ ವರ್ಮ ಇದ್ದರೆ ಇನ್ನೂ ವಿಶೇಷ. ರೋಗಿಗಳು ಅಷ್ಟೇ, ಔಷಧ ತಗೊಳ್ಳೋದ್ರ ಜೊತೆಗೆ ನಾರಾಯಣ ವರ್ಮ ಪಾರಾಯಣ ಮಾಡಿದರೆ ಔಷಧ ಬಹಳ ಪ್ರಭಾವಿ ಆಗ್ತದೆ. ನಾರಾಯಣ ವರ್ಮನೂ ಬೇಕು, ಜೊತೆಗೆ ಔಷಧನೂ ಬೇಕು, ಕೊಡುವಂಥ ವೈದ್ಯರಿಗೂ ಬೇಕು. ಅಶ್ವಿನಿ ಕುಮಾರರಿಗೆ ದಧೀಚ ಋಷಿಗಳು ಉಪದೇಶ ಕೊಡ್ತಾರೆ ಅಂತ ಗೊತ್ತಾಯಿತು ಇಂದ್ರನಿಗೆ. ಅದಕ್ಕೆ ಇಂದ್ರ ಹೋಗಿ ದಧೀಚ ಋಷಿಗಳ ಹತ್ರ ಹೇಳಿದಂತೆ, ನೀವು ಅಶ್ವಿನಿ ದೇವತೆಗಳಿಗೆ ನಾರಾಯಣ ವರ್ಮ ಉಪದೇಶ ಮಾಡಬೇಡ್ರಿ, ಅದು ಬಹಳ ರಹಸ್ಯವಾದ ಮಂತ್ರ, ಗೋಪ್ಯವಾದ ಮಂತ್ರ. ನಿಮಗೆ ಗೊತ್ತಿದೆ, ನನಗೆ ಗೊತ್ತಿದೆ, ಸಾಕು. ವಿಶ್ವರೂಪಾಚಾರ್ಯರಂತೂ ಅವರು ಹೋಗಿಬಿಟ್ಟಿದ್ದಾರೆ. ಇಬ್ಬರಿಗೆ ಸಾಕು. ಯಾರಿಗಾದರೂ ಏನಾದರೂ ಫಲ ಸಿಗಬೇಕಾದ್ರೆ ನಮ್ಮ ಹತ್ರನೇ ಬರಲಿ ಅಂತ. ನಮ್ಮ ಹತ್ರ ಬರಲಿ, 2 ಉತ್ತತ್ತಿ ಅಭಿಮಂತ್ರಿಸಿ ನಾವೇ ಕೊಡೋಣ. ಬೇಕಾದರೆ ಉತ್ತತ್ತಿ ಕೊಡೋಣ ಹೊರತು ಮಂತ್ರ ಕೊಡೋದು ಬೇಡ ಅಂತ ಇಂದ್ರ. ಯಾಕೆ ಇವರಿಗೆ ಮಹತ್ವ ಕಡಿಮೆ ಆಗಿಬಿಡ್ತದೆ. ಗುಟ್ಟು ಹೇಳಬಾರ್ದು, ಅದ್ರ ಗುಟ್ಟು ಹೇಗೆ ಏನು ಅಂತ ಸುಮ್ಮನೆ ಉತ್ತತ್ತಿ ಕೊಟ್ಟಿರ್ಬೇಕು ಅಷ್ಟೇ. ಯಾವ ಮಂತ್ರ ಜಪ ಮಾಡಿದಿರಿ ಅಂತ ಹೇಳಿದ ಗುಟ್ಟು ಹೇಳಿಬಿಟ್ರೆ ಅವರೇ ಮಾಡಲಿಕ್ಕೆ ಶುರು ಮಾಡ್ತಾರೆ, ಮತ್ತು ಇವ್ರ ಹತ್ರ ಬರೋದೇ ಇಲ್ಲ. ಇಂದ್ರ ಹೇಳಿದ, ಇಲ್ಲ ಅಶ್ವಿನಿ ಕುಮಾರರಿಗೆ ಮಾತ್ರ ಹೇಳ್ತೀನಿ ನಾನು, ಅವ್ರು ಬಂದು ಕೇಳ್ಕೊಂಡಿದ್ದಾರೆ, ಅವರಿಗೆ ಮಾತು ಕೊಟ್ಟಿದ್ದೀನಿ, ಅವ್ರಿಗೆ ಹೇಳ್ತೀನಿ ಅಂತ. ಆದರೂ ಹೇಳಬಾರ್ದು, ಮಾತು ಕೊಟ್ಟರು ಹೇಳಬೇಡಿ, ಬಂದರೆ ವಾಪಸ್ ಕಳಿಸಿ. ಅಕಸ್ಮಾತ್ ನೀವು ಉಪದೇಶ ಮಾಡಿದರೆ ನಿಮ್ಮ ತಲೆ ತೆಗಿತೀನಿ ಅಂತ ಹೆದರಿಸಿಬಿಟ್ಟ. ಆಯ್ತಪ್ಪ ಹೇಳಲ್ಲ ಅಂತ ಅಂದು ಕಳಿಸಿದರು ಇಂದ್ರದೇವರು, ದಧೀಚ ಋಷಿಗಳು. ಇಂದ್ರ ಹೋದ. ಆಮೇಲೆ ವಿಶ್ವರೂಪಾಚಾರ್ಯ ಬಂದರು, ಇವರು ಅಶ್ವಿನಿ ಕುಮಾರರು ಬಂದರು ದಧೀಚ ಋಷಿಗಳ ಹತ್ರ. ಮಂತ್ರೋಪದೇಶ ಮಾಡ್ತೀನಿ ಬರ್ರಿ ಅಂತ ಹೇಳಿದ್ದೀರಿ, ಬಂದಿದ್ದೀವಿ ಶುದ್ಧವಾಗಿ, ಮಂತ್ರೋಪದೇಶ ಮಾಡಿ ಅಂತ. ಇಲ್ಲ, ಅಷ್ಟರಲ್ಲೇ ಇಂದ್ರ ಬಂದು ಹೆದರಿಸಿದ್ದಾನೆ, ನಿಮಗೆ ಮಂತ್ರೋಪದೇಶ ಮಾಡಿದರೆ ನನ್ನ ತಲೆ ತೆಗಿತಾನಂತೆ ಅಂತ ಹೇಳಿದರು. ಅಶ್ವಿನಿ ಕುಮಾರ್ ಹೇಳಿದರು, ನಮ್ಮನ್ನು ಮತ್ತೆ ತಿರುಗಿಸಿದ್ದೀರಿ, ಬಾ ಅಂತ ಕರೆದಿದ್ದೀರಿ, ಮಂತ್ರೋಪದೇಶ ಕೊಡಬೇಕು, ಕೊಡಲಿಲ್ಲ ಅಂದರೆ ನಿಮ್ಮ ತಲೆ ನಾವು ತೆಗಿತೀವಿ ಎಂದರು. ಯಾರಿದ್ದಾರೆ ಇಂಥ ರೀತಿ ಓದೋರು ಹೇಳಿ, ಮಂತ್ರೋಪದೇಶ ಕೊಡ್ರಿ, ಇಲ್ಲದಿದ್ದರೆ ತಲೆ ತೆಗಿತೀನಿ ಅಂತ. ಅಶ್ವಿನಿ ಕುಮಾರರಿಗೆ ಆ ಮಂತ್ರ ಬೇಕಾಗಿತ್ತು, ಅಷ್ಟು ಪ್ರಭಾವಿ ಮಂತ್ರ ನಾರಾಯಣ ವರ್ಮ. ಆ ನಾರಾಯಣ ವರ್ಮ ಉಪದೇಶ ಮಾಡಿರಿ ನಮಗೆ, ಇಲ್ಲದಿದ್ದರೆ ತಲೆ ತೆಗಿತೀವಿ ಅಂತ. ಅಶ್ವಿನಿ ದಧೀಚ ಋಷಿಗಳಿಗೆ ಒಳ್ಳೆ ಗೋಳಾಯಿತು. ಉಪದೇಶ ಮಾಡಿದರೆ ಇಂದ್ರ ತೆಗಿತಾನೆ, ಮಾಡದೇ ಇದ್ದರೆ ಇವರು ತಯಾರಾಗಿಬಿಟ್ಟಿದ್ದಾರೆ, ಈಗಲೇ ತೆಗೆದುಬಿಡ್ತೀವಿ ಅಂತ. ಏನು ಮಾಡೋದು? ಕೊನೆಗೆ ಅಶ್ವಿನಿ ಕುಮಾರರೇ ಹೇಳಿದ್ರಂತೆ, ನಿಮಗೆ ನಾವೇ ಒಂದು ಉಪಾಯ ಹೇಳ್ಕೊಡ್ತೀವಿ, ಈಗ ತೆಗೆದೇ ಬಿಡ್ತೀವಿ ತಲೆ, ಅದನ್ನು ಒಂದು ಕಡೆ ಇಟ್ಟಿರ್ತೀವಿ. ಕುದುರೆ ಇತ್ತಲ್ಲಿ ಒಂದು, ಈ ಕುದುರೆ ತಲೆ ನಿಮಗೆ ಜೋಡಿಸ್ತೀವಿ, ಕುದುರೆ ತಲೆಯಿಂದ ನಮಗೆ ಉಪದೇಶ ಕೊಡ್ರಿ,
ಇಂದ್ರ ಬಂದು ಕುದುರೆ ತಲೆ ತೆಗಿತಾನೆ, ನಾವು ಹಳೆ ತಲೆ ಜೋಡಿಸಿ ಹೋಗ್ತೀವಿ, ಏನು ಯೋಚನೆ ಮಾಡಬೇಡಿ ಅಂತ ಆಯಿತು ಅಂತ ಒಪ್ಕೊಂಡ್ರು ದಧೀಚಿ ಋಷಿಗಳು. ಆಮೇಲೆ ಅಶ್ವಿನಿ ದೇವತೆಗಳು ದಧೀಚಿ ಋಷಿಗಳ ತಲೆ ತೆಗೆದು ಕುದುರೆ ತಲೆ ಜೋಡಿಸಿ ನಾರಾಯಣವರ್ಮ ಉಪದೇಶ ಪಡ್ಕೊಂಡ್ರು. ಇಂದ್ರನಿಗೆ ಗೊತ್ತಾಯಿತು, ಇಂದ್ರ ಬಂದು ತಲೆ ಕಡಿದ್ಬಿಟ್ಟ ಕುದುರೆ ತಲೆ. ಆಮೇಲೆ ಅಶ್ವಿನಿ ಕುಮಾರರು ಇವ್ರ ತಲೆಯನ್ನು ಇವರಿಗೆ ಜೋಡಿಸಿ ಕುದುರೆ ತಲೆಯನ್ನು ಕುದುರೆಗೂ ಜೋಡಿಸಿಟ್ಟು ಅದು ಪಾಪ ತಲೆ ಕಳ್ಕೊಂಡು ಕೊಡಬೇಕಾಗ್ತದೆ, ಅದಕ್ಕೆ ಜೋಡಿಸಿ ಕೃತಾರ್ಥರಾಗಿ ಹೋದರು ಅಂತ ಕಥೆ ಇದೆ. ಹೀಗೆ ನಾರಾಯಣ ವರ್ಮ ಇಷ್ಟು ಮಹತ್ವಪೂರ್ಣವಾದ್ದು. ಅರ್ಥಾನುಸಂಧಾನ ಮಾಡಿಕೊಂಡ್ರೆ ಇನ್ನೂ ಹೆಚ್ಚು ಫಲ. ಯಾರನ್ನು ಪ್ರಾರ್ಥನೆ ಮಾಡ್ತಿದ್ದಾರೆ ಅದರ ಹೆಸರೇ ಹೇಳ್ತದೆ, ನಾರಾಯಣ ಕವಚ ಅಂತ. ಕವಚ ಅಂದರೆ ರಕ್ಷಕ, ನಮ್ಮ ದೇಹವನ್ನು ರಕ್ಷಣೆ ಮಾಡುವಂಥದ್ದು. ನಾರಾಯಣನ ರೂಪಗಳು, ನಾರಾಯಣನ ಆಯುಧಗಳು, ನಾರಾಯಣನ ಪಾರ್ಷದರು ಅವರೆಲ್ಲ ನಮಗೆ ಕವಚದಂತೆ ರಕ್ಷಣೆ ಮಾಡಲಿ, ಈ ಪ್ರಾರ್ಥನೆ ಇರೋದು. ಮೊದಲನೇ ಶ್ಲೋಕದಲ್ಲಿ ಹರಿರ್ವಿದಧ್ಯಾನ್ ಮಮ ಸರ್ವರಕ್ಷಾಂ, ಶ್ರೀಹರಿ ನಮಗೆ ಸರ್ವರಕ್ಷಣೆಯನ್ನು ಕೊಡಲಿ ಅಂತಿದೆ. ಹರಿರ್ವಿದಧ್ಯಾನ್ ಮಮ ಸರ್ವರಕ್ಷಾಂ ಅಂದರೆ ಯಾರ ಪ್ರಾರ್ಥನೆ ಇದು? ಹರಿ. ಹರಿ ಅಂದರೆ ಯಾರು? ಹರಿ ಅಂತಂದರೆ ವಾಯುದೇವರು ಅಂತ ಅರ್ಥ ಇದೆ. ಇದು ವಾಯುದೇವರ ಸ್ತೋತ್ರನ. ಹರಿ ಶಬ್ದಕ್ಕೆ ವಿಷ್ಣು ಅಂತಲೂ ಅರ್ಥ ಇದೆ, ವಾಯುದೇವರು ಅಂತ ಅರ್ಥ ಇದೆ, ಸೂರ್ಯ ಅಂತ ಅರ್ಥ ಇದೆ, ಬೇಕಾದಷ್ಟು ಅರ್ಥ ಇದೆ. 10 ಅರ್ಥ ಇದೆ ಹರಿ ಶಬ್ದಕ್ಕೆ. ಇಲ್ಲಿ ಯಾರನ್ನ ಇಟ್ಕೋಬೇಕು ಅಂದರೆ ಅದಕ್ಕೆ ವ್ಯಾಸರು ಹೇಳಿದರು, ನೆಸ್ತಾಂಗ್ರಿ ಪದ್ಮ ಪತಗೇಂದ್ರ ಪೃಷ್ಠೇ. ಪತಗೇಂದ್ರ ಪಕ್ಷೀಂದ್ರನ ಹೆಗಲ ಮೇಲೆ ಯಾರು ಅಂಗ್ರಿ ಪದ್ಮ ತನ್ನ ಪಾದಕಮಲ ಇಟ್ಟಿದ್ದಾನೋ ಅಂಥ ಹರಿ ಎಂದರು. ಪತಗೇಂದ್ರ ಪೃಷ್ಠೇ. ಪತಗೇಂದ್ರ ಅಂದರೆ ಪಕ್ಷಿ ಶ್ರೇಷ್ಠ. ಪಕ್ಷಿ ಶ್ರೇಷ್ಠವಾದ ಪಕ್ಷಿಯ ಬೆನ್ನಿನ ಮೇಲೆ ಯಾರು ಕೂತಿದ್ದಾನೋ, ಪಾದ ಊರಿದ್ದಾನೋ ಅಂಥ ಹರಿ. ಈಗ ವಾಯು ಅಲ್ಲ, ಯಾಕೆ ವಾಯು ಗರುಡ ವಾಹನ ಅಲ್ಲ. ಪಕ್ಷೀಂದ್ರ ಅಂದರೆ ಯಾವುದು? ಗರುಡ. ಶ್ರೇಷ್ಠವಾದ ಪಕ್ಷಿ ಅಂದರೆ ಗರುಡ. ಗರುಡನ ಮೇಲೆ ಕಾಲೂರಿ ಕೂತವನು ಅಂತಂದರೆ ನಾರಾಯಣನೇ ಆಗಬೇಕು, ವಾಯುದೇವರಲ್ಲ. ಅದಕ್ಕೋಸ್ಕರ ಪತಗೇಂದ್ರ ಪೃಷ್ಠೇ ನೆಸ್ತಾಂಗ್ರಿ ಪದ್ಮ, ಗರುಡನ ಬೆನ್ನಿನ ಮೇಲೆ ಕಾಲೂರಿದವನು, ಪಾದಕಮಲ ಇಟ್ಟವನು ಅಂತ ವಿಶೇಷಣ ಕೊಟ್ಟರು. ಆವಾಗ ವಾಯುದೇವರು ಅಂತ ಅರ್ಥ ಆಗೋದು. ಆದರೂ ಸಮಸ್ಯೆನೇ. ಯಾಕೆಂದರೆ ಹರಿ ಶಬ್ದಕ್ಕೆ ಬ್ರಹ್ಮ ಅಂತಲೂ ಅರ್ಥ ಉಂಟು, ಚತುರ್ಮುಖ ಬ್ರಹ್ಮದೇವರು ಅಂತ. ಅವರು ಪತಗೇಂದ್ರ ಪೃಷ್ಠೇ, ಶ್ರೇಷ್ಠವಾದ ಪಕ್ಷಿಯ ಮೇಲೆ ಕಾಲೂರಿದವರು, ಕೂತವ್ರೆ. ಯಾಕೆಂದರೆ ಹಂಸವಾಹನ, ಹಂಸನೂ ಪಕ್ಷಿ ಶ್ರೇಷ್ಠವೇ. ಗರುಡ ಹೇಗೋ ಹಂಸನೂ ಶ್ರೇಷ್ಠವಾದ ಪಕ್ಷಿನೇ. ಏನು ಹೇಳಿದ್ದಾರೆ ವ್ಯಾಸರು? ಪತಗೇಂದ್ರ ಪೃಷ್ಠೇ ಅಂತ ಇಷ್ಟೇ ಹೇಳಿದ್ದಾರೆ, ಗರುಡ ಅಂತ ಏನು ಹೇಳಿಲ್ಲ. ಪತಗೇಂದ್ರ ಶ್ರೇಷ್ಠವಾದ ಪಕ್ಷಿ, ಅದು ಗರುಡನೂ ಆಗಬಹುದು, ಹಂಸನೂ ಆಗಬಹುದು. ಆವಾಗ ಹಂಸವಾಹನರಾಗಿರ್ತಕ್ಕಂಥ, ಹಂಸದ ಮೇಲೆ ಪಾದಕಮಲ ಇಟ್ಟಂಥ ಹರಿ ಅಂದರೆ ಚತುರ್ಮುಖ ಬ್ರಹ್ಮ ಆಗ್ತಾನೆ. ಅದಕ್ಕೇನು ಮಾಡಬೇಕು ಅಂದರೆ, ಪತಗೇಂದ್ರ ಪೃಷ್ಠ ಅಂತಂದರೆ ಹಂಸ ತಗೋಬಾರ್ದು. ನೆಸ್ತಾಂಗ್ರಿ ಪದ್ಮ ಅನ್ನೋದಕ್ಕೆ ಪಾದಕಮಲ ಅಂತ ಅರ್ಥ ಅಲ್ಲ. ನೆಸ್ತ ಅಂದರೆ ಊರಿದ, ಅಂಗ್ರಿ ಅಂದರೆ ಪಾದ, ಪದ್ಮ ಅಂದರೆ ಕಮಲ ಅಂತ ಅರ್ಥ ಅಲ್ಲ, ಪಾದಕಮಲ ಅಂತ ಅರ್ಥ ಅಲ್ಲ. ಪದ್ಮ ಅಂತಂದರೆ ಲಕ್ಷ್ಮೀದೇವಿ ಅಂತ ಅರ್ಥ. ಲಕ್ಷ್ಮೀದೇವಿಗೂ ಪದ್ಮ ಅಂತ ಹೆಸರುಂಟು. ಪದ್ಮ, ಪದ್ಮಾವತಿ, ಕಮಲ ಇದೆಲ್ಲ ಲಕ್ಷ್ಮೀದೇವಿಗೆ ಹೆಸರು. ಆದ್ದರಿಂದ ಯಾವ ಶ್ರೇಷ್ಠ ಪಕ್ಷಿ ಮೇಲೆ ಕಾಲು ಊರಿದ್ದಾನೋ ಮತ್ತು ಲಕ್ಷ್ಮಿಯನ್ನೂ ಕೂಡಿಸಿದ್ದಾನೋ ಅಂಥ ಹರಿ ಅಂತ ಮಾಡಿದರೆ ಆವಾಗ ಹಂಸ ತಗೊಳ್ಳಿಕ್ಕಾಗುತ್ತೆ. ಹಂಸದ ಮೇಲೆ ಕಾಲೂರಿದ್ದಾನೆ ಪರಮಾತ್ಮ, ಆದರೆ ಇದು ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು, ಅದರ ಲಕ್ಷ್ಮಿ ಕೊಡ್ತಾಳ? ಇಲ್ಲ. ಆದ್ದರಿಂದ ಪತಗೇಂದ್ರ ಅಂದರೆ ಗರುಡನ್ನೇ ಇಟ್ಕೋಬೇಕು. ಶ್ರೇಷ್ಠವಾದ ಪಕ್ಷಿ ಅಂದರೆ ಗರುಡ. ಗರುಡನ ಮೇಲೆ ತಾನು ಕಾಲೂರಿ ಕೂತಿದ್ದಾನೆ, ಎದುರುಗಡೆ ಪದ್ಮ ಅಂದರೆ ಲಕ್ಷ್ಮೀದೇವಿಯನ್ನು ಕೂಡಿಸ್ಕೊಂಡಿದ್ದಾನೆ. ಅದರಿಂದ ನೆಸ್ತಾಂಗ್ರಿ ಮತ್ತು ಪದ್ಮ, ಅಂಗ್ರಿ ಮತ್ತು ಪದ್ಮ, ಕಾಲು ಇಟ್ಟು ಲಕ್ಷ್ಮೀದೇವಿಯನ್ನು ಕೂಡಿಸ್ಕೊಂಡು ಶ್ರೇಷ್ಠ ಪಕ್ಷಿ ಮೇಲೆ ಯಾರು ಕೂತಿದ್ದಾನೆ ಅಂಥ ಹರಿ ಅಂದರೆ ವಿಷ್ಣುನೇ ಆಗ್ತಾನೆ ಹೊರತು ವಾಯು ಅಲ್ಲ, ಚತುರ್ಮುಖ ಬ್ರಹ್ಮದೇವರು ಅಲ್ಲ. ಹೀಗೆ ಅರ್ಥ ಮಾಡ್ಕೋಬೇಕು. ಇಲ್ಲದಿದ್ದರೆ ಹರಿ ಶಬ್ದ ಪ್ರಯೋಗ ಮಾಡಿದರೆ ಅದು ಬಹಳ ಅನೇಕ ಅರ್ಥವುಳ್ಳದ್ದು. ಹೀಗೆ ಸತ್ಯಧರ್ಮ ತೀರ್ಥರು ಸ್ವಾರಸ್ಯವಾಗಿ ವ್ಯಾಖ್ಯಾನ ಮಾಡ್ತಾರೆ, ಯಾವ ಸಂದೇಹ ಬರದೇ ಇದ್ದ ಹಾಗೆ. ಪತಗೇಂದ್ರ ಪೃಷ್ಠೇ, ಗರುಡನ ಹೆಗಲ ಮೇಲೆ ನೆಸ್ತ ಅಂಗ್ರಿ ಮತ್ತು ಪದ್ಮ. ಅಂಗ್ರಿ ಅಂದರೆ ಪಾದ ಮತ್ತು ಪದ್ಮ ಅಂತಂದರೆ ಲಕ್ಷ್ಮೀದೇವಿಯನ್ನು ಕೂಡಿಸ್ಕೊಂಡಿರ್ತಕ್ಕಂಥ ಹರಿಯು ನಮಗೆ ಸರ್ವತೋಮುಖವಾಗಿ ರಕ್ಷಣೆ ಮಾಡಲಿ. ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾನ್ ದಧಾನೋಷ್ಟ ಗುಣೋಷ್ಟ ಬಾಹು. ಅಷ್ಟಬಾಹು 8 ಕೈ. ಆ ಗರುಡ ವಾಹನನಾದ ಲಕ್ಷ್ಮೀ ಸಮೇತನಾದ ನಾರಾಯಣನಿಗೆ 8 ಕೈ. ಆ 8 ಕೈಯಲ್ಲಿ ಶಂಖ, ಚಕ್ರ, ಚರ್ಮ, ಖಡ್ಗ, ಗದ, ಬಾಣ, ಬಿಲ್ಲು, ಪಾಶ ಇಷ್ಟನ್ನು 8 ಕೈಯಲ್ಲಿ ಧರಿಸಿದ್ದಾನೆ ಪರಮಾತ್ಮ. ಅಷ್ಟಗುಣ ಅಷ್ಟಬಾಹು. 8 ಕೈ ಮಾತ್ರ ಅಲ್ಲ, ಅಷ್ಟಗುಣ.
ಅಷ್ಟಗುಣೋಪೇತನಾಗಿದ್ದಾನೆ. 8 ಗುಣನ ಪರಮಾತ್ಮನಿಗೆ. ಅಷ್ಟಗುಣ ಅಂದರೆ ಏನು? ಅಷ್ಟ ಅಂದರೆ 8. 8 ಗುಣ ಅಂತಂದರೆ ಅವನು ಅನಂತ ಗುಣಪೂರ್ಣ. ಅವನನ್ನು 8 ಗುಣ ಉಳ್ಳವನು ಅಂತ ಹೇಳಿದರೆ ಹೇಗೆ? ಅನಂತ ಗುಣವುಳ್ಳ ಪರಮಾತ್ಮನನ್ನು ಅಷ್ಟಗುಣ ಅಂತ ವ್ಯಾಸರು ಹೇಳಿದ್ದಾರೆ. ಅದಕ್ಕೆ ಅಷ್ಟಗುಣ ಅನ್ನೋದಕ್ಕೆ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಬಂಧ, ಮೋಕ್ಷ ಈ ಅಷ್ಟಕರ್ತೃತ್ವ ಅನ್ನೋ ಗುಣ ಉಳ್ಳವನು ಅಂತ ಅರ್ಥ. ಜನ್ಮಾದ್ಯಷ್ಟಕರ್ತ, 8 ಗುಣ ಅಂತ ಅರ್ಥ ಅಲ್ಲ, ಗುಣ ಬೇಕಾದಷ್ಟಿದೆ. ಸೃಷ್ಟಿಯಾದಿ ಅಷ್ಟಕರ್ತನಾಗಿದ್ದಾನೆ ಅಂತ ಒಂದರ್ಥ. ಅಥವಾ ಅಷ್ಟಗುಣ ಅಂತಂದರೆ ಅಷ್ಟ ಶಬ್ದಕ್ಕೆ ಸ್ವೀಕಾರ ಮಾಡೋದು ಅಂತ ಅರ್ಥ. ಅಷ್ಟ ಅಂದರೆ ಅಶನ. ಅಶನ ಅಂದರೆ ಊಟ ಮಾಡೋದು, ಸ್ವೀಕಾರ ಮಾಡೋದು. ತಾನು ಸ್ವೀಕಾರ ಮಾಡಬಹುದಾಗಿರ್ತಕ್ಕಂಥ ಗುಣವುಳ್ಳವನು ಅಂತ ಅರ್ಥ. ಅಷ್ಟಗುಣ ಅಂದರೆ 8 ಅಂತ ಅರ್ಥ ಅಲ್ಲ, ಅಷ್ಟ. ಅವನಿಗೆ ಸ್ವೀಕಾರಕ್ಕೆ ಯೋಗ್ಯವಾದ ಗುಣಗಳುಳ್ಳವನು. ಸ್ವೀಕಾರಕ್ಕೆ ಯೋಗ್ಯವಾದ ಗುಣ ಅಂದರೆ ಯಾವುದು? ಶುಭ ಗುಣ ಅಷ್ಟೇ ಹೊರತು ಅಶುಭ ಗುಣಗಳನ್ನು ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ. ಅದರಿಂದ ಅಷ್ಟಗುಣ ಅಂದರೆ ಶುಭಗುಣಶಾಲಿ ಅಂತ ಅರ್ಥ. ಅಷ್ಟ ಶಬ್ದಕ್ಕೆ ಸ್ವೀಕಾರ ಯೋಗ್ಯ, ಅಶನ ಯೋಗ್ಯ, ತಿನ್ನಲಿಕ್ಕೆ ಯೋಗ್ಯ, ಅನುಭವಿಸಲಿಕ್ಕೆ ಯೋಗ್ಯ ಅಂದರೆ ಸ್ವೀಕಾರಕ್ಕೆ ಯೋಗ್ಯವಾದಂಥ ಗುಣ ಅಂದರೆ ಪರಮಾತ್ಮ ಎಂದಿದ್ದರೂ ಶುಭವನ್ನೇ ಸ್ವೀಕಾರ ಮಾಡುವನು ಹೊರತು ನಾಶುಭಂ ಸಹ ಹರಿಷ್ಪಿಬೇತ್, ಅಶುಭ ಸ್ವೀಕಾರ ಮಾಡೋದೇ ಇಲ್ಲ, ದುರ್ಗುಣಗಳನ್ನು ಅವನು ಸ್ವೀಕಾರ ಮಾಡೋದೇ ಇಲ್ಲ. ಆದ್ದರಿಂದ ಶುಭಗುಣ ಭರಿತ, ಇದು ಅಷ್ಟಗುಣ ಅನ್ನೋದಕ್ಕೆ ಅರ್ಥ ಮಾಡಿದ್ದಾರೆ. ಇದು ಮೊದಲನೇ ಶ್ಲೋಕದಲ್ಲಿ. ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ, ನೀರಿನಲ್ಲಿ ಮತ್ಸ್ಯರೂಪಿ ಪರಮಾತ್ಮ ಕಾಪಾಡಲಿ. ಕಾಲದಲ್ಲಿ, ಹಗಲಿನಲ್ಲಿ 5 ಭಾಗ ಮಾಡಿ ಹೇಳ್ತಾರೆ ವ್ಯಾಸರು. 5 ಭಾಗ ಮಾಡಿ ಆ ಪಂಚರೂಪಿಯಾದ ಪರಮಾತ್ಮ ಹಗಲಿನಲ್ಲಿ ಕಾಪಾಡಲಿ. ಯಾವುದು ಹಗಲಿನಲ್ಲಿ 5 ಭಾಗ ಮಾಡಿದ್ದಿವರು? ಹಗಲಿನಲ್ಲಿ 5 ಭಾಗ ಮಾಡಿ ಬೆಳಿಗ್ಗೆ ಮಾಂ ಕೇಶವೋ ಗದಯಾ ಪ್ರಾತರವ್ಯಾತ್, ಬೆಳಗಿನ ಹೊತ್ತು ಕೇಶವ ರೂಪಿಯಾದ ಪರಮಾತ್ಮ ನಮ್ಮನ್ನು ಕಾಪಾಡಿಕೊಂಡಿರಲಿ ಗದಾಪಾಣಿಯಾಗಿ ಬೆಳಿಗ್ಗೆ ಪ್ರಾತಃ. ಗೋವಿಂದ ನಾಮಕನಾದ ಪರಮಾತ್ಮ ಸಂಗವ ಕಾಲದಲ್ಲಿ ನಮ್ಮನ್ನು ಕಾಪಾಡಿಕೊಂಡಿರಲಿ. ಗೋವಿಂದ ಆ ಸಂಗವ ಆತ್ತ ವೇಣು, ವೇಣುಗೋಪಾಲ ಕೃಷ್ಣ, ವೇಣು ಧರಿಸಿದಂಥ ಗೋವಿಂದ ನಮ್ಮನ್ನು ಸಂಗವ ಕಾಲದಲ್ಲಿ ಕಾಪಾಡಲಿ. ಸಂಗವ ಕಾಲ ಅಂದರೆ ಬೆಳಗಿನ ಕಾಲ ಆದಮೇಲೆ ಎಲ್ಲ ದನಗಳು ಹೋಗಿ ಕಾಡಿನಲ್ಲಿ ಸೇರ್ತಾವೆ ಅಲ್ಲಿ ಮೇಲಿಕ್ಕೆ, ಆ ಕಾಲಕ್ಕೆ ಸಂಗವ ಕಾಲ ಅಂತ ಹೆಸರು. ನಾರಾಯಣ ಪಾತು ಸದಾತ್ಯ ಶಕ್ತಿ ಮಧ್ಯಂದಿನೇ, ಮಧ್ಯಾಹ್ನದ ಹೊತ್ತಿಗೆ ನಾರಾಯಣ ನಮ್ಮನ್ನು ಕಾಪಾಡಲಿ. ಮಧುಸೂದನ ಅಪರಾಹ್ನ ಕಾಲದಲ್ಲಿ ನಮ್ಮನ್ನು ಕಾಪಾಡಲಿ. ಸಾಯಂಕಾಲ ತ್ರಿಧಾಮ ಅನಂತಾಸನ ಶ್ವೇತದ್ವೀಪ ವೈಕುಂಠವಾಸಿಯಾಗಿರ್ತಕ್ಕಂಥ ತ್ರಿಧಾಮನಾದ ಮಾಧವ ನಮ್ಮನ್ನು ಕಾಪಾಡಲಿ. ಹೀಗೆ ಪ್ರಾತಃ ಕಾಲ, ಸಂಗವ ಕಾಲ, ಮಧ್ಯಾಹ್ನ ಕಾಲ, ಅಪರಾಹ್ನ ಕಾಲ, ಸಾಯಾಹ್ನ ಅಂತ 5 ವಿಭಾಗ ವ್ಯಾಸರು ಮಾಡಿದ್ದಾರೆ. ಬೇರೆ ಬೇರೆ ವಿಭಾಗಗಳುಂಟು. ಹಗಲಿನಲ್ಲಿ 2 ಭಾಗ ಮಾಡುವ ಒಂದು ಕ್ರಮ ಉಂಟು. 2 ಭಾಗ, ದ್ವೇಧ, ತ್ರೇಧ, ಚತುರ್ಧ, ಪಂಚಧ, ಪಂಚದಶಧ, 2 ರೀತಿ ಹಗಲನ್ನು ವಿಭಾಗ ಮಾಡ್ಬೋದು. 3 ವಿಭಾಗ ಮಾಡ್ಬೋದು, 4, 5, 15 ವಿಭಾಗನೂ ಮಾಡ್ಬೋದು ಹಗಲನ್ನು. 2 ವಿಭಾಗ ಅಂತಂದರೆ ಪೂರ್ವಾಹ್ನ, ಅಪರಾಹ್ನ, ಇಷ್ಟು 2 ವಿಭಾಗ. 3 ವಿಭಾಗ ಅಂತಂದರೆ ಪೂರ್ವಾಹ್ನ, ಮಧ್ಯಾಹ್ನ, ಅಪರಾಹ್ನ ಅಂತ ಮಾಡಿದರೆ 3 ವಿಭಾಗ. 4 ವಿಭಾಗ ಮಾಡೋದು ಗಾಲವರು 4 ವಿಭಾಗ ಮಾಡ್ತಾರೆ. ಪೂರ್ವಾಹ್ನ, ಮಧ್ಯಾಹ್ನ, ಅಪರಾಹ್ನ, ಸಾಯಾಹ್ನ ಅಂತ 4 ಮಾಡ್ತಾರೆ. ವ್ಯಾಸರು ಮಾಡಿದ್ದು 5 ವಿಭಾಗ. 5 ವಿಭಾಗ. ಉಪನಿಷತ್ತು, ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬೇರೆ ಬೇರೆ ವಿಭಾಗ ಮಾಡಿದ್ದಾರೆ. ಹೀಗೆ 5 ವಿಭಾಗ ಮಾಡಿ, ಅಲ್ಲಿ 6 ಮಾಡಿದ್ದಾರೆ, ಇಲ್ಲಿ 5 ವಿಭಾಗ ಮಾಡ್ತಾರೆ. 7 ಮಾಡೋದುಂಟು, ಬೇರೆ ಬೇರೆ ವಿಭಾಗಗಳುಂಟು. 5 ವಿಭಾಗ ಮಾಡಿ ಭಗವಂತನ 5 ರೂಪಗಳು ನಮ್ಮನ್ನು ಕಾಪಾಡಲಿ ಅಂತ ಸ್ತೋತ್ರ ಮಾಡಿದ್ದಾರೆ.